ನಮ್ಮ ಪಂಚ ಗ್ಯಾರಂಟಿಯನ್ನು ಜಾರಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎರಡು ಜೋಡೆತ್ತುಗಳಾಗಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಾರೆ. ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಯನ್ನು ಯಥಾವತ್ತಾಗಿ ಜಾರಿ ಮಾಡೋದ್ರ ಮೂಲಕ ಬಡ ಜನತೆ ಕೂಡ ಇವತ್ತು ಬದುಕಬೇಕು ಅನ್ನೋಂಥ ವ್ಯವಸ್ಥೆಗೆ ನಾವು ತಂದಿಟ್ಟೇವೆ. ಭಾಳ ಮಂದಿ ಗ್ಯಾರಂಟಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ವಿರೋಧ ಪಕ್ಷದ ಕೆಲಸ ಅದು. ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಸಿಕ್ಕ ತಕ್ಷಣ ಮರುದಿವಸನ ಕಾಮಗಾರಿ ಸ್ಟಾರ್ಟ್ ಮಾಡುವಷ್ಟು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ತಯಾರಾಗ್ಯಾರ. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಇದ್ದೀವಿ. ಕೇಂದ್ರ ಸರ್ಕಾರ ಅನುಮತಿಗಾಗಿ ಕಾಯ್ತಿದ್ದೇವೆ. ಈ ಸಲ ಪ್ರಗತಿ ಪಥ ಅಂತ ಒಂದು ಯೋಜನೆ ಬಂದಿದೆ. ಅದಕ್ಕೆ 38 ಕಿಲೋಮೀಟ್ರ್ ಡಾಂಬರ್ ರಸ್ತೆ ಮಾಡಲಿಕ್ಕೆ ಕೊಡತ್ತಾರೆ ನನ್ನ ಕ್ಷೇತ್ರದಲ್ಲಿ. ಆ ರಸ್ತೆಗಳು ಮಾಡ್ತೀನಿ. ನೆಕ್ಸ್ಟ್ ಅಂತೂ ರೈತ ಪಥ ರಸ್ತೆ ಅಂತ ಮಾಡಕತ್ತೀವಿ. ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾರ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಪ್ಪಿಕೊಂಡಾರ RDPR ಸಚಿವರಾಗಿ. ಆ ಯೋಜನೆ ಜಾರಿ ಆದವು ಅಂದ್ರೆ ನನಗೆ ಒಂದು 70 ಕಿಲೋಮೀಟ್ರ್ ಸಿಗ್ತದೆ. ನಾವು ಮಾಡಿದ್ದು 350-60 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅದಕ್ಕೆ ಹೆಚ್ಚಿನ ದುಡ್ಡು ಬೇಕಾಗತ್ತೆ. ಅದು ಹಂತ ಹಂತವಾಗಿ ಆಗೋದು ಹೊರತಾಗಿ ಒಂದೇ ಬೇರೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಜೋಡೆತ್ತಿನ ವಿಷಯದಲ್ಲಿ ಇನ್ನೊಂದು ವಿಷಯ ಬರ್ತಾ ಇದೆ. ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನೆ ಹಾನಿಯಾದಂಥವರಿಗೆ 50,000, 2.5 ಲಕ್ಷ, 5 ಲಕ್ಷವರೆಗೂ ಬಜೆಟ್ ಕೊಡ್ತಿದ್ರು. ಮನೆ ಹಾನಿಯಾದಂಥವ್ರಿಗೆ ಬೆಳೆ ಪರಿಹಾರನೂ ಕೊಡ್ತಾಯಿದ್ರು, ಅತಿವೃಷ್ಟಿ ಅನಾವೃಷ್ಟಿಯಿಂದನೂ ಕೊಡ್ತಾಯಿದ್ರು. ಈ ರಾಜ್ಯ ಸರ್ಕಾರ ಬಂದಾಗಿಂದ ಆ ರೀತಿ ಏನೂ ಸಿಗಲಿಲ್ಲ. ಎಲ್ಲ ಹಣವನ್ನು ಒಂದು ಕಡೆಯಿಂದ ಹೋಗ್ತಾ ಇದೆ. ರೈತರಿಗೆ ಮತ್ತು ಜನರಿಗೆ ಎಷ್ಟು ಅನುಕೂಲ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಯಾಕೆ ಈ ಸರ್ಕಾರ ಇರಬೇಕು? ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಪುರಸಭೆ ಚುನಾವಣೆ ನಾವು ಯಾರೇ ಇರಲಿ ಗೆಲ್ಲುವಂಥ ಅಭ್ಯರ್ಥಿನ ಮೊದಲೇ ಸೆಲೆಕ್ಟ್ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅಲ್ಟಿಮೇಟ್ಲಿ ನಮಗೆ ನಂಬರ್ ಗೇಮ್ ಬರುತ್ತೆ. ಆ ನಂಬರ್ ಗೇಮಿಗೆ ಗೆಲ್ಲುವಂಥರನ್ನ ನಿಲ್ಲಿಸ್ಬೇಕು. ನನಗೆ ಹಳಬ್ರು ಹೊಸಬ್ರು ಅಂತ ನನ್ನ ಡಿಕ್ಷನರಿ ಒಳಗೆ ಇಲ್ಲ. ನೇರ ನಿಟ್ಟ ನಿರಂತರ ನಾ ಯಾವಾಗಲೂ ಯಾಕಾದ್ರೆ ನಂದು ವರ್ತನೆ ಹಂಗೆ. ಆಮೇಲೆ ಮಾತು ಏನು ಕೊಡ್ತೇನೆ ಹಂಗೆ ನಡ್ಕೋತೀನಿ, ನುಡಿದಂತೆ ನಡೀತೀವಿ. ಈಗ ನಮ್ಮ ಸರ್ಕಾರ ಏನು ನುಡಿದಂತೆ ನಡೆದತ್ತಲ್ಲ, 5 ಗ್ಯಾರಂಟಿ ಕೊಟ್ಟಿವಿ, ಎಲ್ಲ ಯೋಜನೆ ಜಾರಿ ಮಾಡೀವಿ, ಅಭಿವೃದ್ಧಿ ಮಾಡಕತ್ತೀವಿ. ಒಂದು ವಿಧಾನಸಭಾ ಕ್ಷೇತ್ರನ ಅಭಿವೃದ್ಧಿ ಪಥದ ಹೊತ್ತು ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕಂತ ನನ್ನ ಗುರಿ ಏನೈತಿ, ಮುಟ್ಟೇನೆ. 2028ಕ್ಕೆ ಮತ್ತೆ ಆಯ್ಕೆ ಆಗಿಯೂ ಬರ್ತೇನೆ. ಅಕಸ್ಮಾತ್ ನಾನು ಮಂತ್ರಿ ಮಾಡಿದಂತೆ ಕೋರಿ ಸಮರ್ಥವಾಗಿ ಡೆವಲಪ್ಮೆಂಟು ಹೆಂಗೆ ಇದನ್ನು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಮಾಡಲಿಲ್ಲ ಅಂತಿಕೋರಿ ಒಬ್ಬ ಶಾಸಕನಾಗಿ ಒಂದು ಮಾದರಿ ಕ್ಷೇತ್ರ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೆದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ಕೂಡ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟನ್ನು ಕೂಡ, ಮತ್ತು ರಾಜ್ಯ ಸರ್ಕಾರ ಬಂದು ಹತ್ತತ್ರ 3 ವರ್ಷಕ್ಕೆ ಕಾಲು ನೀಡ್ತಾ ಇದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಮತ್ತು ಈ ರಾಜ್ಯ ಸರ್ಕಾರದಿಂದ ಜನರಿಗೆ ಅನುಕೂಲ ಅನಾನುಕೂಲ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಮತ್ತು ವಿರೋಧ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಶಾಸಕರುಗಳು ಮತ್ತು ಡಿಫೀಟ್ ಆಗಿರ್ತಕ್ಕಂಥ ಶಾಸಕರುಗಳು ಅಂತಾರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಅದೇ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಹಿಂದಿನ ಸರ್ಕಾರ ಕಾಲದಕ್ಕಿಂತ, ಹಿಂದಿನ 2013ರ ಕಾಲಕ್ಕಿಂತ ಈ ಕಾಲಕ್ಕೂ ಆಗ್ತಾ ಇರೋಂಥ ಅಭಿವೃದ್ಧಿ ಅಜಗಜಾಂತರ ವ್ಯತ್ಯಾಸಗಳನ್ನು ಕೂಡ ಇದ್ದಾವೆ. ಇವತ್ತು ಅಂಥದೇ ಒಂದು ಕ್ಷೇತ್ರದಲ್ಲಿ ರೈತ ಮುಖಂಡನಾಗಿ, ಮಣ್ಣಿನ ಮಗನಾಗಿ ಮತ್ತು ರೈತರ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋಂಥ ಶಾಸಕರಾಗಿರ್ತಕ್ಕಂಥ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ 69ನೇ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಚಕ್ಕಡಿದಾರಿ ಹರಿಕಾರ ಕಾಣಿಸ್ಕೊಂಡಿರ್ತಕ್ಕಂಥ ಮತ್ತು ರೈತ ಮಗ ಅಂಥೇಳಿ HD ದೇವೇಗೌಡರು ಯಾವ ರೀತಿ ಇದ್ರು ರೈತರ ಮಗ, ನಾನು ಒಬ್ಬ ಇಲ್ಲಿ ಪಕ್ಕಾ ರೈತನ ಮಗ ಆಗಿದ್ದೇನೆ. ರೈತರಿಗೋಸ್ಕರ ನಾನು ಸದಾಕಾಲ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇನೆ ಅಂತೇಳಿ ಕ್ಷೇತ್ರದಲ್ಲಿ ದಿನನಿತ್ಯ ಪ್ರವಾಸ ನಡೆಸ್ತಾ ಇರುವಂಥ ಮಾನ್ಯ ಶ್ರೀ NH ಕೋನರೆಡ್ಡಿ ಅವರು ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೆಯ ಮುಂಬರ್ತಾ ಇರುವಂಥ ಪೂರ್ವಭಾವಿ ಸಮೀಕ್ಷೆ, ಗ್ರೌಂಡ್ ರಿಪೋರ್ಟ್ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಲೋಕಲ್ ಬಾಡಿ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ, ಪುರಸಭೆ ಲೆವೆಲ್ದಲ್ಲಿ ಬರ್ತಾ ಇದ್ದ ಚುನಾವಣೆಗಳ ಬಗ್ಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ NH ಕೋನರೆಡ್ಡಿ ಅವ್ರ ಜೊತೆ ನಾವು ಗ್ರೌಂಡ್ ರಿಪೋರ್ಟ್ನಲ್ಲಿ ತಿಳಿದುಕೊಳ್ಳಕ್ಕೆ ಹೋಗ್ತಾ ಇದ್ವಿ. ಬನ್ನಿ ವೀಕ್ಷಕರೇ, ಪರ ವಿರೋಧ ಮತ್ತು ಅಭಿವೃದ್ಧಿಯ ಹಿನ್ನೆಲೆಗಳನ್ನು ಯಾವೆಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಾ ಇದ್ದಾರೆ, ಇವರ ಜರ್ನಿ ಹೇಗಿದೆ, ಇವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನನ್ನ ಮೊದಲನೇ ಪ್ರಶ್ನೆ,
ನಿಮಗೆ ನಾನು ಯುವ ನಾಯಕನಾಗಿ ಅಂತ ಕೇಳಬೇಕಾ ಅಥವಾ ರೈತ ಮುಖಂಡನಾಗಿ ಅಂತ ಅನ್ಕೋಬೇಕಾ ಅಥವಾ ಕಾಲಿಗೆ ಚಕ್ರ ಕಟ್ಕೊಂಡು ಅಭಿವೃದ್ಧಿ ಬಗ್ಗೆ ಗುರಿ ಹರಿಸ್ತಾ ಇರುವಂಥ ನಾಯಕನಂತ ಅನ್ಕೋಬೇಕಾ ಅಥವಾ ಸಾದಾ ಸೀದಾ ಶಾಸಕರಂತ ಅನ್ಕೋಬೇಕಾ? ನಾ ಜನರ ಸೇವೆ ಮಾಡ್ತಕ್ಕಂಥ ಒಬ್ಬ ಜನಸೇವಕ ಶಾಸಕ. ಜನಸೇವಕ ಶಾಸಕ. ಸರಿ ಸರ್, ನನ್ನ ಮೊದಲನೇ ಪ್ರಶ್ನೆ ನೇರವಾಗಿ ನಾನು ಬರ್ತಾ ಇದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಕಡೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತತ್ರ ಇನ್ನೊಂದು 2-3 ತಿಂಗಳಲ್ಲಿ 3 ವರ್ಷ ಆಗುತ್ತೆ. ತಾವು ಕೂಡ ಆ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಆಡಳಿತದಲ್ಲಿ ಇದ್ದಿರ್ತಕ್ಕಂಥ ಶಾಸಕರುಗಳು ಮತ್ತು ವಿರೋಧ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಶಾಸಕರುಗಳು ಮತ್ತು ಕ್ಷೇತ್ರದಲ್ಲಿ ಡಿಫೀಟ್ ಆಗಿರ್ತಕ್ಕಂಥ ಶಾಸಕರುಗಳು ಮಾತನಾಡ್ತಾರೆ, ಗ್ಯಾರಂಟಿ ಬಂದಾಗಿಂದ ಈ ರಾಜ್ಯ ಸರ್ಕಾರ ಬಂದಾಗಿಂದ ಧೂಳು ಎದ್ದಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಕೆಲವೊಂದಿಷ್ಟು ಕಡೆ ಮಾತನಾಡ್ತಾರೆ. ಮೊದಲನೇ ಪ್ರಶ್ನೆ. ಇದರಲ್ಲಿ ಬರುವಂಥ ಎರಡನೇ ಪ್ರಶ್ನೆ, ಕೋನ್ ರೆಡ್ಡಿ ಅವರು ಕ್ಷೇತ್ರದಲ್ಲಿ ಬಂದಾಗಿಂದ ರೈತನ ಮಗನಾಗಿ ಚಕ್ರಿದಾರಿ ಹರಿಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂತೇಳಿ ಅಂತಾರೆ ಸರ್. ಒಂದು, ನಮ್ಮ ಪಂಚ ಗ್ಯಾರಂಟಿಯನ್ನು ಜಾರಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎರಡು ಜೋಡೆತ್ತುಗಳಾಗಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಾರೆ. ನಾವು ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಯನ್ನು ಯಥಾವತ್ತಾಗಿ ಜಾರಿ ಮಾಡೋದ್ರ ಮೂಲಕ ಬಡ ಜನತೆ ಕೂಡ ಇವತ್ತು ಬದುಕಬೇಕು ಅನ್ನೋಂಥ ವ್ಯವಸ್ಥೆಗೆ ನಾವು ತಂದಿಟ್ಟೇವೆ. ಭಾಳ ಮಂದಿ ಗ್ಯಾರಂಟಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ವಿರೋಧ ಪಕ್ಷದ ಕೆಲಸ ಅದು. ಅದು ನನ್ನ ಪ್ರಕಾರ ಒಂದು ಗುಳಿಗೆ ತೊಗೋಬೇಕಾದ್ರೆ ಒಬ್ಬ ತಾಯಿಗೆ ಅಜ್ಜಿಗೆ ಭಾಳ ತೊಂದರೆ ಇತ್ತು, ಅಂಥವನ್ನೆಲ್ಲ ನೀಗಿಸ್ತಕ್ಕಂಥದ್ದು. ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಐತಲ್ಲ, ಇದು ಒಂದು ಕಡೆ ಸೀಮಿತ ಆಗಿರ್ಬಾರ್ದು, ಪಬ್ಲಿಕ್ ಕಡೆ ಸಿಗಬೇಕು ಅಂತಕೊಂಡು ಹೇಳಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ದೇಶ ಮಟ್ಟದಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಬಂದಿದೆ GST ಕಲೆಕ್ಷನ್ನಲ್ಲಿ. ಇಂಥ ವ್ಯವಸ್ಥೆ ಇದ್ದಾಗ ವಿರೋಧ ಪಕ್ಷವರು ಟೀಕೆ ಮಾಡ್ತಾವಂದ್ರೆ ಅದಕ್ಕೆ ನಾನು ಗೊತ್ತಿಲ್ಲ. ಬಡವ್ರಿಗೆ ಮಾತ್ರ ಒಳ್ಳೆಯದಾಗಿದೆ, ಸಾರ್ವಜನಿಕರಿಗೆ ಒಳ್ಳೆಯದಾಗಿದೆ, ವಿಶೇಷವಾಗಿ ತಾಯಂದ್ರಿಗೆ ಒಳ್ಳೆಯದಾಗಿದೆ. ಎಸ್ ಸರ್, ನನಗೆ ಎರಡನೇ ಪ್ರಶ್ನೆ ಕೇಳಿದ್ದು ಈ ಗ್ಯಾರಂಟಿಯಿಂದ ಅನುದಾನ ಬರ್ತಾ ಇಲ್ಲ ಅಂತ ಕ್ಷೇತ್ರದಲ್ಲಿ ಮಣ್ಣಿನ ರಸ್ತೆಯನ್ನು ಮಾಡಿ ಚಕ್ರಿದಾರಿ ಹರಿಕಾರಾಗಿ ಅನ್ನಿಸ್ಕೊಂಡಿರ್ತಕ್ಕಂಥ ಕೋನ್ ರೆಡ್ಡಿ ಅವರು. ನಾನು 2013ರಿಂದ 18ರಲ್ಲಿ ಶಾಸಕನಾಗಿದ್ದೆ. ಮತ್ತು ಚಕ್ಡಿ ದಾರಿ ಮಾಡಬೇಕಂತ ಒಂದು ಪ್ರಯೋಗವನ್ನು ಮಾಡಿದೆ. ಅದು ರೈತರ ಸಹಯೋಗದೊಂದಿಗೆ. ಒಂದು ಚಕ್ಡಿ ದಾರಿ ಹಂಗೆ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ, ರೈತರು ಸಹಕಾರ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಅಂಥ ವ್ಯವಸ್ಥೆಗೆ ಪೂರಕವಾಗಿ ನನಗೆ ಅವತ್ತು ಸಹಕಾರ ಮಾಡಿದರು. ನಾನು 5 ವರ್ಷಕ್ಕೆ ಗ್ಯಾಪ್ ಆಗಿಬಿಡ್ತಲ್ಲ, ನಾನು ಆ ಪರಾಭವಗೊಂಡ ನಂತರ ಅದು ಮಾಡಲಿಕ್ಕೆ ಆಗಲಿಲ್ಲ. 2018ರಿಂದ 23ರವರೆಗೆ ಇವತ್ತು ನಾನು ಶಾಸಕನಾದೆ. ಮತ್ತೆ ಶಾಸಕನಿಂದ ಹಳೆ ಇದ್ದಂಥ ವ್ಯವಸ್ಥೆನ ಮುಂದುವರಿಸ್ಕೊಂಡು ಹೊಸ ತಾಂತ್ರಿಕ ವ್ಯವಸ್ಥೆನ ತಂದು ಇವತ್ತು 10 ಫೂಟ್ ಇದ್ದಂಥ ರಸ್ತೆಯನ್ನು 33 ಫೂಟ್ ರೋಡ್ ಅಗಲೀಕರಣ ಮಾಡಿ 2 ಕಡೆ ಗಟ್ರ ಮಾಡಿ ಅದನ್ನು ಪೂರ್ತಿ ಗಟ್ಟಿಗೊಳಿಸಿ ಮೊಹರಂ ಹಾಕಿ ಇವತ್ತು ಹೈವೇ ಥರ ಮಾಡಿದ್ದಂಥ ಕ್ಷೇತ್ರ ಯಾವುದಾರ ಇದ್ದರೆ ಅದು ನವಲಗುಂದ ವಿಧಾನಸಭಾ ಕ್ಷೇತ್ರದ ನವಲಗುಂದ, ಅಣ್ಣಿಗೇರಿ ಮತ್ತು ಹುಬ್ಬಳ್ಳಿ ತಾಲೂಕು. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂದರೆ, ರೈತರ ಸಹಕಾರ ಎಷ್ಟು ದೊಡ್ಡದಿರ್ಬೋದು ಅದು ನನ್ನ ಕ್ಷೇತ್ರದಲ್ಲಿ. ಇವತ್ತು ರೈತರ ಹೊಲಗಳಿಗೆ 10 ಲಕ್ಷ ಇದ್ದಂಥ ಜಮೀನು ಕಿಮ್ಮತ್ತು ಇವತ್ತು 30 ಲಕ್ಷ ಆಯಿತು. ಕೇವಲ ಒಂದು ಲವಣಿ 5,000 ರೂಪಾಯಿ ಇದ್ದದ್ದು ಇವತ್ತು 15,000 ಆಯಿತು. ಅಂದರೆ ರೈತರಿಗೆ ದುಪ್ಪಟ್ಟು ಲಾಭ ಆಗುವಂಥ ಒಂದು ವ್ಯವಸ್ಥೆ ನನ್ನ ಚಕ್ಡಿ ದಾರಿಯ ಕನಸು. ಇವತ್ತು ಚಕ್ಡಿ ದಾರಿ ಅಂತೀವಿ ನಾವು. ಚಕ್ಡಿ ದಾರಿ ನೋಡಿಬಿಟ್ರೆ ನಮ್ಮ ಕ್ಷೇತ್ರದ ಬಂದು ನನ್ನ ಲೆಕ್ಕದ ಪ್ರಕಾರ 350 ಕಿಲೋಮೀಟ್ರ್ಗಿಂತ ಜಾಸ್ತಿ ರೋಡ್ ಮಾಡಿದ್ದೇವೆ ಹೊಸದಾಗಿ. ಇವತ್ತು ದುಡ್ಡು ಇಲ್ಲ ಅದಿಲ್ಲ ಅಂತಾರೆ. ಹೇಳಿ ನನಗೆ, ನಮ್ಮ ಕ್ಷೇತ್ರಕ್ಕೆ ಬಂದು ನೋಡಲಿ ಎಷ್ಟು ಕೆಲಸ ಮಾಡಿದ್ದೇವಂತ. ಎಷ್ಟು PWD ರಸ್ತೆಗಳು ಮಾಡೀವಿ, ಎಷ್ಟು ZP ರಸ್ತೆಗಳು ಮಾಡೀವಿ, ಎಷ್ಟು ಮೈನಾರಿಗೇಷನ್ ಕೆಲಸ ಮಾಡೀವಿ, ಎಷ್ಟು ಅಲ್ಪಸಂಖ್ಯಾತರ ಇಲಾಖೆಯಿಂದ ಕೆಲಸ ಮಾಡೀವಿ, ಎಷ್ಟು ಹಿಂದುಳಿದ ವರ್ಗಕ್ಕೆ ಕೆಲಸ ಮಾಡೀವಿ. ಸರ್ವ ಜನಾಂಗಕ್ಕೂ ಮತ್ತು ಎಲ್ಲ ಸಮಾಜಗಳಿಗೂ ವಿಶೇಷ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, 4 KPSC ಶಾಲೆ ಯಾವ ಇತಿಹಾಸವಾಗಿತ್ತು ನವಲುದಕ್ಕೆ ನಾವು ಮಾಡುವಂಥ ಪ್ರಯತ್ನ ಮಾಡೀನಿ. ನವಲಗುಂದ ಒಂದು ಮಾದರಿ ಟೌನ್ ಮಾಡತ್ತೀವಿ. ಅದೇ ರೀತಿಯಾಗಿ ಅಣ್ಣಿಗೇರಿ ಮಾದರಿ ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಒತ್ತಾಯ ಮಾಡಿದೆ. ನಮ್ಮ ಸಿರುಗುಪ್ಪಿಯ ಬೆನ್ಯಾಳ 2 ದಿವಸದ ಇದು ವ್ಯವಸ್ಥೆ, ರೈತರಿಗೆ ಅದು ಬಂತ ನಮ್ಮ ದೇವ್ ಬಂದಂಗೆ ಎಲ್ಲರೂ ಹೆದರ್ತಕ್ಕಂಥದ್ದು. ಇವತ್ತು ಆ ಕಡೆ ಈ ಕಡೆ ಇರ್ತಕ್ಕಂಥ ವ್ಯವಸ್ಥೆನ ಹಾನಿಯನ್ನು ತಪ್ಪಿಸ್ಲಿಕ್ಕೆ ಜಮೀನಿಗೆ ಏನಾದರೂ ಪೀಕ್ ಬಂದದ್ದು ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಿರಲಿಲ್ಲ. ಬೆಳೆ ಬೆಳೀತಿತ್ತು, ಅದು ಕೈಗೆ ಬರ್ತಿರಲಿಲ್ಲ. ಇವತ್ತು ಆ ಕೈಗೆ ಬರುವಂಥ ಒಂದು ವ್ಯವಸ್ಥೆಗೆ ಒಂದು ಕಾಯಕಲ್ಪವನ್ನು ಕೊಡತ್ತೀವಿ. ಅದ್ರ ಕೂಡ 37 ಗ್ರಾಮಗಳು ಜಲಾವೃತ ಕೊಡ್ತಿದ್ವು, ಒಂದಕ್ಕೊಂದು ಹಳ್ಳಿನ ಸಂಪರ್ಕ ತಪ್ತಿತ್ತು. ಅದಕ್ಕೆ ಪೂರಕವಾದಂಥ ಯೋಜನೆಯನ್ನು ತಯಾರು ಮಾಡಿ 200 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಉಪಮುಖ್ಯಮಂತ್ರಿಗಳು ಅದನ್ನು ಟೆಂಡರ್ ಕರೆದು ಇವತ್ತು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಮೊನ್ನೆ 8ನೇ ತಾರೀಕಿಗೆ ಒಂದು ಇಡೀ ರೈತರು ಕೂಡಿ ಪೂಜೆಯನ್ನು ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ.
ನನ್ನ ದೃಷ್ಟಿಯೊಳಗೆ ಗ್ಯಾರಂಟಿ ಯೋಜನೆ ಕೊಡೋದ್ರ ಮೂಲಕ ಅಭಿವೃದ್ಧಿ ಕನಸ್ಕೊಂಡು ನನಗಂತೂ ಮಾಡಿದ ಸಮಾಧಾನ ಇದೆ. ಯಾರೇನು ಟೀಕೆ ಮಾಡಲಿ, ಟಿಪ್ಪಣಿ ಮಾಡಲಿ, ಯಾರು ನಾನು ಟೀಕೆ ಮಾಡ್ತಾರಲ್ಲ ಅವರು ನನಗೆ ಮಾರ್ಗದರ್ಶಕರು ಅಂತ ತಿಳ್ಕೊಂಬಿಟ್ರಿ. ನನ್ನ ದೃಷ್ಟಿಯೊಳಗೆ ಅವ್ರು ಟೀಕೆ ಮಾಡ್ತಾರಂತ ಹೆದರಂಗೆ ಇಲ್ಲ. ಮತ್ತು ಆ ಟೀಕೆಗೆ ನಾವು ಉತ್ತರನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಏನು ಟೀಕೆ ಮಾಡ್ತಾರೆ ಕೆಲಸ ಮಾಡಿ ತೋರಿಸ್ಬಿಡ್ತೇನೆ ಅಷ್ಟೇ. ಇದು ನಂದು ಉತ್ತರ. ಆ ಟೀಕೆನ ಆಶೀರ್ವಾದವಾಗಿ ಎಸ್, ವಿರೋಧ ಪಕ್ಷಗಳು ಹೇಳಬೇಕು. ನಾನು ತಪ್ಪಿದ್ರೆ ಹೇಳ್ಬೇಕಾಗುತ್ತೆ. ನಾನು ಕೇಳಬೇಕಾದದ್ದು ನನ್ನ ಕರ್ತವ್ಯ. ಒಂದು ಆಡಳಿತ ಪಕ್ಷದ ಶಾಸಕನಾಗಿ ವಿರೋಧ ಪಕ್ಷಗಳು ಏನು ಹೇಳ್ತವೆ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಇವತ್ತು ಕಾಲಕ್ಕೆ ಇವತ್ತು ರೈತರಿಗೆ ಬೆಳೆ ಪರಿಹಾರ ಕೊಡಿಸಿದೆ. 65 ಕೋಟಿ ರೂಪಾಯಿ ನಮ್ಮ ಧಾರವಾಡ ಜಿಲ್ಲೆಗೆ ಒಂದೇ ದಿವಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದರು. ಕೃಷ್ಣ ಬೈರೇಗೌಡರು ಸಹಕಾರ ಮಾಡಿದರು. ಮತ್ತು ಸರ್ ಕಡಿಮೆ ಆಗುತ್ತೆ ಸರ್, ಇದು ಯಾಕೂ ಸಾಲಾಗಿಲ್ಲ ಅಂದೆ. ಮತ್ತು 65 ಕೋಟಿ ಬಿಡುಗಡೆ ಮಾಡಿದ್ರು 2 ಸಲ. ಇವತ್ತು ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಆಯಿತು. ಪ್ರಹ್ಲಾದ್ ಜೋಶಿ ಸಾಹೇಬ್ ಕಡೆ ಹೋದೆ, ಸರ್ ಬೇಗ ಸ್ಟಾರ್ಟ್ ಮಾಡ್ಬೇಕು ನೀವು ಅಂತ. ಅರ್ಲಿಯಾಗಿ 2 ತಿಂಗಳು ಮಾಡಿದ್ದಕ್ಕೆ ಹೈಯೆಸ್ಟ್ ಅಣ್ಣಿಗೇರಿ ಇವತ್ತು ಹತ್ತಿ ಖರೀದಿ ಆಯಿತು. ಹೆಸರು ಖರೀದಿ ಕೇಂದ್ರ ನನ್ನ ಸಮಾಧಾನ ಆಗಲಿಲ್ಲ. ಯಾಕೆಂದರೆ ಅದು ಬೆಳೆ ಸರಿ ಇಲ್ಲ ಅಂತಕೊಂಡು ಹೇಳಿ ಅವ್ರು ರಿಜೆಕ್ಟ್ ಮಾಡೋದು ಇದು ರೈತರಿಗೆ ಭಾಳ ಸಮಸ್ಯೆ ಆಯಿತು. ಇವತ್ತು ಕಡ್ಲಿ ಖರೀದಿ ಕೇಂದ್ರವನ್ನು ಈಗಾಗಲೇ ಸ್ಟಾರ್ಟ್ ಮಾಡತ್ತೀವಿ. ಗೋಂಜಾಳ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಪ್ಪಲೇ ಇಲ್ಲ. ಆವಾಗ ರಾಜ್ಯ ಸರ್ಕಾರದಿಂದ ಎಷ್ಟು ಬೇಕಷ್ಟು ಖರೀದಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಎಲ್ಲೆಲ್ಲಿ ರೈತರಿಗೆ ತೊಂದರೆ ಆಗಿದೆ ಅಲ್ಲಿ ಒಬ್ಬ ಕೋನ್ ರೆಡ್ಡಿ, ಒಬ್ಬ ಸಾಮಾನ್ಯ ರೈತನಾಗಿ ನಾನು ಕೆಲಸವನ್ನು ನಾನು ಮಾಡಿದ್ದೇನೆ. ಸರಿ, 2013ರಿಂದ 18ವರೆಗೆ ಆಗಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ 2023ರಿಂದ ಪ್ರಾರಂಭ ಮಾಡ್ಕೊಂಬಂದ್ರಿ. 2023ರಲ್ಲಿ ಕ್ಷೇತ್ರದಲ್ಲಿ ಏನು ಕನಸು ಇಟ್ಕೊಂಡ್ಬಂದಿದ್ರಿ, ಆ ಕನಸಿನಲ್ಲಿ ಯಾವ್ಯಾವ ಕೆಲಸಗಳನ್ನು ನನಸು ಮಾಡೋದ್ರಲ್ಲಿ ಈಗ ಉಳಿದಿರ್ತಕ್ಕಂಥ ಕೆಲಸದಲ್ಲಿ ಕೂಡ ತಮ್ಮ ಗುರಿ ಮತ್ತು ನಿಮ್ಮ ಮಾರ್ಗ ಮತ್ತು ನೀವು ಹಾಕಿರ್ತಕ್ಕಂಥ ಗೆರೆವನ್ನು ಕೂಡ ಯಾವತ್ತೂ ಅದು ಕಂಪ್ಲೀಟ್ ಮಾಡುವವರೆಗೆ ನಿಮಗೆ ಸಮಾಧಾನ ಇರೋದಿಲ್ಲ ಅಂತ ನಾವು ವಿಷಯವನ್ನು ಕೂಡ ಕೇಳಿದ್ದೀವಿ. ನೋಡಿ, 2013ರಿಂದ 18ವರೆಗೆ ಅದು ಗೋಲ್ಡನ್ ಪೀರಿಯಡ್. ಅದು ಏನು ಗೊತ್ತಿಲ್ಲ, ವಿರೋಧ ಪಕ್ಷದ ಶಾಸಕನಾಗಿದ್ದೆ ಅವತ್ತು. ವಿರೋಧ ಪಕ್ಷದಲ್ಲಿದ್ದರೂ ಮುಖ್ಯಮಂತ್ರಿಗಳು ಅವತ್ತು ಸಾಕಷ್ಟು ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದು ತಮಗೆ ಗೊತ್ತಿದ್ದಂಥ ವಿಚಾರ. ಆದರೆ ಈ ಬಾರಿ ನನಗೆ ಯಾವುದೂ ದುಡ್ಡು ಕಡಿಮೆ ಮಾಡಲಿಲ್ಲ, ಯಾವ ಇಲಾಖೆಗೂ ಕಡಿಮೆ ಮಾಡಲಿಲ್ಲ. ಬೇರೆದವ್ರು ಏನಂತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕಂತೂ ನನಗೆ ಏನು ಕೇಳೇನು ಅದಕ್ಕೆ ನೋವಂದಿಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಮಾಡೇವಲ್ಲ. ಇವತ್ತು ನವಲು ಸಿಟಿ ಬರ್ರಿ, ನೀವು ಯಾವ ಥರ ಮಾಡೇನಿ, ಅಣ್ಣಿಗೇರಿ ಸಿಟಿ ಬರ್ರಿ ಹೆಂಗೆ ಮಾಡೇವಿ. ಇಡೀ ಗ್ರಾಮಗಳನ್ನು ಬಡವರಿಗೆ, ಮನೆ ಇಲ್ದವ್ರಿಗೆ ಇವತ್ತು ಕನಿಷ್ಠ ಒಂದು 5,000 ಜನರಿಗೆ ಇವತ್ತು ಉಚಿತವಾಗಿ ನಿವೇಶನವನ್ನು ಕೊಡಾಕತ್ತೀವಿ. ಮನೆ ಕಟ್ಟಿಸ್ಕೊಡಕತ್ತೀವಿ ಕೆಲವು ಕಡೆ, ಸಿಟಿಯಲ್ಲಿ ಮಾತ್ರ. ಗ್ರಾಮೀಣ ಪ್ರದೇಶದಲ್ಲಿ 1,20,000 ರೂಪಾಯಿದಾಗ ಆಗೋದಿಲ್ಲ. ಅದ್ರ 3.5 ಲಕ್ಷ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೇವಿ. ನನ್ನ ಗುರಿ ಇರ್ತಕ್ಕಂಥದ್ದು ಬಡವರಿಗೆ, ರೈತರಿಗೆ, ಕೂಲಿಕಾರರಿಗೆ, ಸರ್ವಧರ್ಮಕ್ಕೂ ಒಳ್ಳೆಯದಾಗಲಿ ಅನ್ನುವಂಥದ್ದು ನನ್ನ ಭಾವನೆ. ಸರಿ ಸರ್, ತಾವು ನವಲಗುಂದ ಮತ್ತು ಅಣ್ಣಿಗಿರಿ ಬಗ್ಗೆ ತಿಳಿಸಿದ್ರಿ. ಅದೇ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ, ಟ್ರಾಫಿಕ್ನ ಬಗ್ಗೆ ಯಾಕೆ ಇವರು ಚಿಂತನೆ ಮಾಡ್ತಾ ಇಲ್ಲ, ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಇವ್ರು ಯಾಕೆ ಚಿಂತನೆ ಮಾಡ್ತಾ ಇಲ್ಲ, ಬಸ್ ಸ್ಟ್ಯಾಂಡಿಂದ ಗಾಡಿ ಹೊರಬೇಕಂದ್ರೆ ಒಂದು ಬಸ್ ಹೊರಗೆ ಬರಬೇಕಂದ್ರೆ ಅಲ್ಲಿ ಮಿನಿಮಮ್ 10 ನಿಮಿಷ ಟೈಮ್ ಹೋಗುತ್ತೆ, ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಿಲ್ಲ? ಇದು ಭಾಳ ಕರೆಕ್ಟಾಗಿ ನೀವು ಪ್ರಶ್ನೆಯನ್ನು ಕೇಳಿದ್ರಿ ನನಗೆ. ಇವತ್ತು ನವಲಗುಂದ ಸಿಟಿಯಲ್ಲಿ ಹೋಗ್ತಕ್ಕಂಥ ಟ್ರಾಫಿಕಿನ ಸಮಸ್ಯೆ ಇವತ್ತಂದಲ್ಲ, ಕಳೆದ 30 ವರ್ಷದಿಂದ ಇದೆ. ಇದಕ್ಕೊಂದು ಪರಿಹಾರವನ್ನು ಕಂಡುಹಿಡಬೇಕು ಅಂತಕೊಂಡು ಹೇಳಿ ನವಲಗುಂದ ಬೈಪಾಸ್ ಮಂಜೂರು ಮಾಡ್ತಿದ್ವಿ. ನವಲಗುಂದ ಬೈಪಾಸ್ ಮಂಜೂರು ಮಾಡಿದ್ದಕ್ಕೆ ಮೊದಲೇಗೆ ಅದು ರಾಷ್ಟ್ರೀಯ ಹೆದ್ದಾರಿ ಇದಕ್ಕಿತ್ತು ರಾಜ್ಯ ಮಟ್ಟದಲ್ಲಿ. ಇವತ್ತು ಅದು NHI ಕೊಟ್ಬಿಟ್ರು. ಸ್ವಲ್ಪ ತಾಂತ್ರಿಕವಾಗಿ ಡಿಲೇ ಆಗಿದೆ, ಆದರೆ ಅದು ಕಾಮಗಾರಿ ಆಗುತ್ತೆ. ನನಗಿನ್ನೂ ಇರ್ತಕ್ಕಂಥ ಗುರಿ ನವಲಗುಂದ ಬೈಪಾಸ್ ಆತಂದ್ರೆ ಅರ್ಧ ಟ್ರಾಫಿಕ್ಕಿನ ಸಮಸ್ಯೆನ ತಪ್ಪೋಗ್ಬಿಡ್ತೈತಿ. ಇಂಥ ವ್ಯವಸ್ಥೆಗಳಿಗೂ ಟ್ರಾಫಿಕ್ ಆಗಬಾರ್ದು ಅಂತಕೊಂಡು ಹೇಳಿ ಪ್ಯಾರಲಲ್ ಒಂದು ರಸ್ತೆ ಮಾಡಿಟ್ಟೇನಾಗ ಎಲ್ಲಿ ಕೂಡ ತೊಂದರೆ, ಟ್ರಾಫಿಕ್ ಜಾಮ್ ಆತಂದ್ರೆ ರೌಂಡ್ ಆಚೆ ಹೋಗೋಕ್ಕೆ ಅದಕ್ಕೊಂದು ಪ್ಯಾರಲಲ್ ಕೆನಾಲ್ ಮೇಲೆ ಇದ್ದಂಥ ರಸ್ತೆನ ಮಾಡಿ ಪಾಸ್ ಮಾಡ್ತಕ್ಕಂಥದ್ದು ಮಾಡೀವಿ. ಯಾವುದು ಕೂಡ ತೊಂದರೆ ಆಗಬಾರ್ದು, ಪೇಷಂಟ್ಗಳು ಇರ್ತಾವೆ, ಅರ್ಜೆಂಟ್ ಪಾಸ್ ಮಾಡಬೇಕಿರ್ತೈತಿ, ಅಂಥ ಸಮಸ್ಯೆಗೆ ಆಗಬಾರ್ದು ಅಂತ ಸಂದರ್ಭ ಇದ್ದಾಗ ಮಾರ್ಕೆಟ್ನಾಗ ಹಾಕಿ ಹೋಗೋಕ್ಕೂ ಅವಕಾಶ ಮಾಡಿಕೊಟ್ಟೇನೆ. ಅದಕ್ಕೆ ಇವತ್ತು ಟ್ರಾಫಿಕ್ ಸಮಸ್ಯೆ ನಿಲ್ಲಿಸೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ನನಗೆ. ಆ ಚಾಲೆಂಜನ್ನು ಯಥಾವತ್ತಾಗಿ ಬೈಪಾಸ್ ಆಗಿಬಿಡ್ತೆ ಅಂದರೆ ನಮಗೆ ಅದಕ್ಕೆ ವಿಶೇಷವಾದಂಥ ಅದಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೇಂದ್ರ ಸಚಿವರನ್ನ ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಗೊತ್ತಿರ್ಬೋದು, ಬೈಪಾಸ್ ಮಂಜೂರಾದದ್ದು ಎಷ್ಟು ಸಂತೋಷ ಆತಂದ್ರೆ ನನಗಂತೂ ನವಲಗುಂದ ಸಿಟಿ ಜನರಿಗೆ ಒಂದು ಒಳ್ಳೆಯ ನಿರ್ಣಯ ಆಯ್ತು ಅನ್ನೋದಕ್ಕೆ ಆಯ್ತು. ಬಿಜಾಪುರಕ್ಕಿಂತ ಹೋಗೋರು ನಾನು ಫೋನ್ ಮಾಡೋರು ನನಗೆ ಹೇಳ್ಯಾರು, ಇಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತಿ, ಏನು ಮಾಡಬೇಕು ಅಂತ. ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿತೀವಿ. ಎಸ್, ಕಳಸಾ ಬಂಡೂರಿ ವಿಷಯಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ರಾಜಕಾರಣಿಯವರು ಧ್ವನಿ ಎತ್ತಾ ಇರ್ತಿದ್ರು. ಇದ್ರ ಬಗ್ಗೆ ನಿಮ್ಮ ರಾಜ್ಯ ಸರ್ಕಾರ ಬಂದಾಗಿಂದ ಇದ್ರ ಬಗ್ಗೆ ತಾವೇನು ಚಿಂತನೆ ನಡೆಸಿದ್ರಿ? ಅದರದ್ದು ಒಂದು ಧ್ವನಿನೂ ಕೂಡ ಪ್ರತಿಯೊಬ್ಬರು ಶಾಸಕರು ಬರ್ತಾ ಇದ್ರು, ಪ್ರತಿಯೊಬ್ಬರು ಸಚಿವರು ಬಂದರು. ಲಾಸ್ಟ್ ಟೈಮು ಕೂಡ
ಡಬಲ್ ಇಂಜನ್ ಸರ್ಕಾರ ಆಗಿತ್ತು, ಅವಾಗ ಕೂಡ ಆಗಬೇಕಾಗಿತ್ತು, ಆಗಲಿಲ್ಲ. ಈ ಬಾರಿ ಕೋನ್ ರೆಡ್ಡಿ ಅವರ ಪ್ರಯತ್ನ ಏನು? ರೈತನ ಮಗ ಅಂತಾರೋ, ಆದರೂ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಇವ್ರ ಗಮನ ಏನಿದೆ? ಇದ್ರ ಬಗ್ಗೆ ಇವ್ರ ಧ್ವನಿ ಏನಿದೆ? ಇದ್ರ ಬಗ್ಗೆ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಮಹದಾಯಿ ಕಸ ಬಂಡ್ರಿ ಯೋಜನೆ ಐತಲ್ಲ, ಭಾಳ ದಶಕಗಳ ಹೋರಾಟ ಅದು. ಅದಕ್ಕೆ ಭಾಳ ಜನ ಶಾಸಕರು ಹಿಂದೂ ಹೋರಾಟ ಮಾಡ್ಕೊತ ಬಂದಾರ. ಹಿಂದೆ ದೇಸಾಯಿ ಅಂತ ಖಾನಾಪುರ MLA ಇದ್ದರು, ಹೊರಕೇರಿ ಅಂತ ಬದಾಮಿ MLA ಇದ್ದರು, ನಂಜನಮಠ ಅಂತ ಬದಾಮಿ MLA ಅವರು. ಅವರೆಲ್ಲ BR ಅಂಗಲ್ ಸಾಹೇಬರು, ಮುಂದೆ ಬಸವರಾಜ ಬೊಮ್ಮಾಯಿ ಸಾಹೇಬರು, CC ಪಾಟೀಲ್ರು, ನಾನು ಮತ್ತು ಹೆಂಗೆ ರೈತ ಸಂಘಟನೆಗಳು, ವೀರೇಶ್ ಶೊಬ್ರದ್ ಮಠರು, ಆಮೇಲೆ SR ಅಂಬ್ಲಿ ಅವರು, ಲೋಕನಾಥ್ ಹೆಬ್ಸೂರು, ಆಮೇಲೆ ಹಿಂಗೆ ಸಾಕಷ್ಟು ಜನ ಮುಖಂಡರು ಅದಕ್ಕೆ ಹೋರಾಟವನ್ನು ಮಾಡ್ಕೊತ ಬಂದಾರ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಸುಭಾಷ್ ಚಂದ್ರಗೌಡ ಪಾಟೀಲ್ ಅಂತ ಗೊತ್ತಲ್ಲ ನಿಮಗೆ, ಇದ್ರವ್ರು, ಅವರು ಕೂಡ ಹೋರಾಟ ಮಾಡಿ ಹಿಂಗೆ ಒಂದು ಸಂಘಟನೆಗಳು ಬಂದು. ಇದಕ್ಕೆ ಕೇವಲ ಸಂಘಟನೆಗಳ ಮೇಲೆ ಉಳಿಲಿಲ್ಲ, ಇಡೀ ರಾಜ್ಯದ ಚಲನಚಿತ್ರ ಮಂಡಳಿ ನಮ್ಮ ಹುಬ್ಬಳ್ಳಿಗೆ ಬಂತು. ಹುಬ್ಬಳ್ಳಿ ಬಂದು ದೊಡ್ಡ ಬೆಂಬಲ ಕೊಟ್ಟರು. ನಾನು ಪಾದಯಾತ್ರೆ ಮಾಡಿದೆ. ಅವಾಗ ವಿಶೇಷವಾಗಿ ಭಾಳ ಕಡೆ ಹೋರಾಟ ಕೂಡ ಮಾಡ್ಕೊಂಬಂದ್ವಿ. ಹುಬ್ಬಳ್ಳಿಯಲ್ಲಿ ಎಷ್ಟೋ ಹೋರಾಟ ಮಾಡಿದ್ರು ನಾನು ನಾಯಕತ್ವವನ್ನು ವಹಿಸಿದ್ದೆ ಅವತ್ತು. ಇವತ್ತು ಏನಾಗಿದೆ ಅಂದರೆ, ಹೋರಾಟ ಮಾಡಿ 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 ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಆದಂಥ ಮಹದಾಯಿ ಕಸ ಬಂಡೂರು ಯಾವಾಗ ಆಗುತ್ತಾ ಅನ್ನುವಂಥ ಪರಿಸ್ಥಿತಿ ಆಯಿತು. ಈ ಬಾರಿ ನಾನು ಮತ್ತೆ ಶಾಸಕನಾದ ನಂತರ 2013ರಿಂದ 2018ರವರೆಗೆ ಹೋರಾಟ ಮಾಡಿದ್ವಿ. ವಿಧಾನಸಭೆಯಲ್ಲಿ 2 ಒಕ್ಕಟ್ಟಿನ ತೀರ್ಮಾನ ತೆಗೆದುಕೊಂಡ್ವಿ, ಮಹದಾಯಿ ಕಸ ಬಂಡೂರು ಯೋಜನೆ ಆಗಬೇಕು ಅಂತ. ಮೊನ್ನೆ ಬೆಳಗಾವಿನಲ್ಲಿ ನಡೆದಂಥ ವಿಧಾನಸಭೆಯಲ್ಲಿ ಕೂಡ ತೀರ್ಮಾನ ಮಾಡಿದ್ವಿ, ಕಳಸಾ ಬಂಡೂರು ಯೋಜನೆಗೆ ಒಕ್ಕೂಟದ ತೀರ್ಮಾನ ತೊಗೋಬೇಕು ಅಂತ ತಿಳ್ಕೊಂಡು ಹೇಳಿ 224 ಜನ ಶಾಸಕರು ಒಕ್ಕಟ್ಟಿನ ತೀರ್ಮಾನ ತೆಗೆದುಕೊಂಡ್ವಿ. ತೊಗೊಂಡ ನಂತರ ನಾನು ಅಷ್ಟಕ್ಕೆ ಬಿಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಗಂಟು ಬಿದ್ದು, ಸರ್ ಟೆಂಡರ್ ಕರೀರಿ, ಅದಕ್ಕೇನು ಬೇಕಾದಾಗಲಿ ನೋಡೋಣ ಅಂದೆ. ಟೆಂಡರ್ ಕರೆಸಿದ್ವಿ. ಟೆಂಡರ್ ಕರೀದಕ್ಕೆ ಈ ಕಂಡೀಷನ್ ಹಾಕಿ ವನ್ಯಜೀವಿ ಮಂಡಳಿ ಕ್ಲಿಯರೆನ್ಸ್ ಕೊಟ್ಟಬೇಕೇನ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ವಿ. ಇವತ್ತದು ಕೇಂದ್ರ ಸರ್ಕಾರ ಒಂದು ಕೊಡೋ ಹಂತಕ್ಕೆ ಬಂದಿದೆ. ಈಗಾಗಲೇ ನಾನು ಕೇಂದ್ರ ಸಚಿವರು ಕೂಡ ಮಾತಾಡೀನಿ, ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದೀನಿ, ಲೀಗಲ್ ಟೀಮ್ ಜೊತೆ ಚರ್ಚೆ ಇದ್ದೀನಿ. ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರನ್ನ 2 ಬಾರಿ ಭೇಟಿಯಾದರು. ಒಂದು ಸಲ ಪ್ರೈಮ್ ಮಿನಿಸ್ಟರ್ ಕಡೆ ಲೆಟ್ರನ್ನ ನೇರವಾಗಿ ಮುಖ್ಯಮಂತ್ರಿಗಳ ಕಡೆಯಿಂದ ಬರ್ಸೀನಿ. ಹಿಂಗೆ ನನ್ನದೇ ಆದಂಥ ದಾರಿ ಮೇಲೆ ಹೋರಾಟವನ್ನು ಮಾಡಕತ್ತೀನಿ. ಇದ್ರ ಕೂಡ ರೈತರ ಸಹಕಾರ ಭಾಳ ದೊಡ್ಡದಿದೆ ನಮ್ಮ ಕ್ಷೇತ್ರದಲ್ಲಿ. ಇದ್ರ ಮಾಡಿದಾಗ ನನಗೆ ಕೊನೆ ಹಂತಕ್ಕೆ ಬಂದು ನಿಂತೇವೆ. ಈಗ ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಸಿಕ್ಕ ತಕ್ಷಣ ಮರುದಿವಸನ ಕಾಮಗಾರಿ ಸ್ಟಾರ್ಟ್ ಮಾಡುವಷ್ಟು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಈಗ ತಯಾರಾಗ್ಯಾರ. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಇದ್ದೀವಿ. ಕೇಂದ್ರ ಸರ್ಕಾರ ಅನುಮತಿಗಾಗಿ ಕಾಯ್ತಿದ್ದೇವೆ. ಸರಿ ಸರ್, ಇದು ಕಳಸಾ ಬಂಡೂರಿ ಬಗ್ಗೆ ಆಯಿತು. ಕ್ಷೇತ್ರದಲ್ಲಿ ಚಕ್ಲಿ ದಾರಿಗಳನ್ನು ಮಾಡಿದ್ರಿ, ಪಕ್ಕಾ ದಾರಿ ಆಗೋದು ಯಾವಾಗ ಸರ್ ಅಂತ ಪ್ರಶ್ನೆ ಬರ್ತಾ ಇದೆ. ಕೆಲವೊಂದಿಷ್ಟು ಚಕ್ಲಿ ದಾರಿ ಮಣ್ಣನ್ನು ತಾವು ಹಳ್ಳಿ ಭಾಗದಲ್ಲಿ ಹೋಗುವಂಥ ರಸ್ತೆಗಳಿಗೆ ತಾವು ಹಾಕಿದ್ರಿ. ಮಳೆಗಾಲದಲ್ಲಿ ಹಸಿ ಆಗುತ್ತೆ, ಬೈಕ್ಗಳನ್ನು ಜಾರ್ತವೆ. ಬೇಸಿಗೆಗಾಲದಲ್ಲಿ 2 ವೀಲರ್ಗಳಿಗೆ ಧೂಳಗಳನ್ನು ಬರ್ತವೆ. ಹಿಂದೆ ನಾನು ಬರೋರ ಕಾರ್ನವರು, ಸಣ್ಣ ಗಾಡಿಯವ್ರ ಬಗ್ಗೆ ನೋಡೋದೇ ಇಲ್ಲ, ಕಾಳಜಿನೂ ವಹಿಸೋದಿಲ್ಲ. ನಮ್ಮ ಕೋನರೆಡ್ಡಿ ಸಾಹೇಬರು 3 ವರ್ಷ ಆಯಿತು ಬಂದು, 3 ವರ್ಷದಲ್ಲಿ ಬರೀ ಮಣ್ಣು ಹಾಕ್ತಾನೆ ಹೋಗ್ತಾ ಇದ್ದಾರೆ ಕೆಲವೊಂದಿಷ್ಟು ಭಾಗದಲ್ಲಿ. ಯಾಕೆ ಅದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇಲ್ಲ? ಹಿಂದಿನ ಸರ್ಕಾರ ಎಷ್ಟೋ ಬೆಟರ್ ಇತ್ತು ನಮಗೆ. ಹೇಳ್ತಾರೆ ಅದಕ್ಕೆ ಉತ್ತರ. ಕಳೆದ 5 ವರ್ಷದಿಂದ ಏನು ಮಳೆಗಾಲ ಹೆಚ್ಚಾಕೋತ ಬಂತು. BJP ಅವ್ರ ಸರ್ಕಾರ ಇದ್ದಾಗ ಕೂಡ ಯಾವುದೇ ರಸ್ತೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಮಾಡಿಲ್ಲ. ಇವತ್ತು ಧೂಳಾಗ ಕಾರಣ ಏನು? ಯಾರಿಂದ ಆಯಿತು? ಇವತ್ತು ಆ ಎಲ್ಲ ರಸ್ತೆ ರಿಪೇರಿ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ನನಗೆ. PWD ರಸ್ತೆ ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ಸರಿ ಇಲ್ಲ, ಆಮೇಲೆ ಜಿಲ್ಲಾ ಪಂಚಾಯತಿ ರಸ್ತೆಗಳು ಸರಿ ಇಲ್ಲ, ಗ್ರಾಮದ ರಸ್ತೆಗಳು ಸರಿ ಇಲ್ಲ. ಇವನ್ನೆಲ್ಲ ಡೆವಲಪ್ ಮಾಡ್ಬೇಕಾದ ಸ್ಥಳ ಇದೆ. ಇವತ್ತು ಚಕ್ರಿ ರಸ್ತೆಗಳ ಬಗ್ಗೆ ಮಾತಾಡ್ತಾರೆ. ಅವರು ಏನು ಮಾತಾಡ್ತಾರೆ? ಮಣ್ಣು ಹಾಕಿದ್ರು, ಇದು ಮಾಡಿದ್ರು. ರೀ, ಮಣ್ಣಲ್ಲ, ಹೊಲಕ್ಕೆ ಹೋಗಿ ದಾರಿನೇ ಇರಲಿಲ್ಲ. ಎಲ್ಲೋ ರೌಂಡ್ ಹಾಸಿ ಬರಬೇಕು, ಹಿಂಗೆ ಹಾಸಿ ಬರಬೇಕು ಇತ್ತು. ಇವತ್ತು ಸರಳವಾಗಿ ಹೊಲಕ್ಕೆ ಹೋಗಿ ಮಳೆ ಆದರೂ ಸಹಿತ ಬೈಕ್ ತೊಗೊಂಡು ಹೋದದ್ದೈತಿ. ಮೊನ್ನೆ ಮಳೆ ಆದಾಗ ಹೆಸರೆಲ್ಲ ಹಾಕ್ಕೊಂಡು ಅಲ್ಲೇ ರಸ್ತೆ ಮೇಲೆ ಮಲಗಿದ್ರು. ರಾತ್ರಿ ನಂಗೆ ಸ್ಟಾರ್ಚ್ ಹಚ್ಚಿ ರೈತರು ತೋರಿಸಿದ್ರು. ಮಾಡಿದ್ದು ಒಳ್ಳೆ ಕೆಲಸ ಸಾಕಷ್ಟಿದೆ. ಆ ಮಣ್ಣು ಹಾಕಿದ ರಸ್ತೆ ಇನ್ನೂ 5 ವರ್ಷ ಏನೇನಾಗಲ್ಲ ಅವು, ನಾನು ಗ್ಯಾರಂಟಿ. ಆಮೇಲೆ ಡಾಂಬರ್ ಹಾಕಬೇಕು, ಇದಾಗಬೇಕು, ಅದು ಬೇರೆ. ಆದರೆ ಒಂದು ವ್ಯವಸ್ಥೆ ಆಗ್ಬೇಕಂದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಅನುದಾನ ಬೇಕಾಕೈತಿ. ಮೊದಲೇ ನಂಗೆ ಚಾಲೆಂಜ್ ಇರ್ತಕ್ಕಂಥದ್ದು, ಒಂದು ಊರಿಗೆ ಏನು ಬಸ್ಸಿನ ಸಂಪರ್ಕ ನಿಂತಿತ್ತಲ್ಲ, ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮಾಡಾಕತ್ತೀನಿ. ಅದು ಮುಗಿದ್ಗಳಕ್ಕೇನೆ ನೆಕ್ಸ್ಟ್ ಈ ಗ್ರಾಮೀಣ ರಸ್ತೆಗಳ ಮೇಲೆ ಈ ಸಲ ಪ್ರಗತಿ ಪಥ ಅಂತ ಒಂದು ಯೋಜನೆ ಬಂದಿದೆ. ಅದಕ್ಕೆ 38 ಕಿಲೋಮೀಟ್ರ್ ಡಾಂಬರ್ ರಸ್ತೆ ಮಾಡ್ಲಿಕ್ಕೆ ಕೊಡತ್ತಾರೆ ನನ್ನ ಕ್ಷೇತ್ರದಲ್ಲಿ. ಆ ರಸ್ತೆಗಳು ಮಾಡ್ತೀನಿ. ನೆಕ್ಸ್ಟ್ ಅಂತೂ ರೈತ ಪಥ ರಸ್ತೆ ಅಂತ ಮಾಡಕತ್ತೀವಿ. ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾರ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಪ್ಪಿಕೊಂಡಾರ, RDPR ಸಚಿವರಾಗಿ.
ಆ ಯೋಜನೆ ಜಾರಿ ಆದವು ಅಂದ್ರೆ ನನಗೆ ಒಂದು 70 ಕಿಲೋಮೀಟ್ರ್ ಸಿಗ್ತದೆ. ನಾವು ಮಾಡಿದ್ದು 350-60 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅದಕ್ಕೆ ಹೆಚ್ಚಿನ ದುಡ್ಡು ಬೇಕಾಗತ್ತೆ. ಅದು ಹಂತವಾಗಿ ಆಗೋದು ಹೊರತಾಗಿ ಒಂದೇ ಬೇರೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಮತ್ತು ಧೂಳಾಗೋದು ಇದು ನಿಸರ್ಗದ ನಿಯಮ. ಧೂಳಕ್ಕೆ ನಾಯಿನ ಆಡ್ ನಿಲ್ಲಕ್ಕಾಗತ್ತೆ. ಇವತ್ತು ಹುಬ್ಳಿ ಧಾರವಾಡದಾಗ ನೀವು ಚೆನ್ನಮ್ಮ ಸರ್ಕಲ್ದಾಗ ಹಾಯ್ರಿ, ಕೆಲಸ ಮಾಡಬೇಕಾದಾಗ ಇದು ಸಜ್ಜಿಕ. ಅದಕ್ಕೆ ನನ್ನ ಕ್ಷೇತ್ರದ ಮಾತ್ರ ನನಗೆ ಕೆಲಸ ಮಾಡಿದ ಸಮಾಧಾನ ಇದೆ. ಮತ್ತು ಜನರು ಅಪ್ರಿಷಿಯೇಟ್ ಮಾಡ್ತಾರೆ, ಬರೀ ನಂದಲ್ಲ. ನಾವು ಹೋದಲ್ಲಿ ಮರ ಪುಣ್ಯ ಕಟ್ಕೊಂಡು ಈ ರಸ್ತೆ ಮಾಡಿದ್ದೀವಿ ಅಂತಾರೆ. ನನಗೆ ಅಷ್ಟೇ ಸಾಕು ಅವ್ರ ಆಶೀರ್ವಾದ. ಸರಿ ಸರ್, ತಾವು ಅವಾಗ ಸ್ಟಾರ್ಟಿಂಗ್ದಲ್ಲಿ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡೆತ್ತಿನ ರೂಪದಲ್ಲಿ ಅಂತ ಹೇಳಿದ್ರಿ. ಆದರೆ ಆ ಜೋಡೆತ್ತಿನ ಬಲ ಕೋನ್ ರೆಡ್ಡಿಯವರ ಮೇಲೆ ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ ಅಂತೇಳಿ ಬರ್ತಾ ಇದೆ. ನೀರಾವರಿ ಬಗ್ಗೆ ಏನು ಯೋಚನೆ ಮಾಡಿದ್ರಿ ವಿಶೇಷವಾಗಿ? ಯಾಕಂದರೆ ಇಲ್ಲಿ ಮಳೆ ಆದರೆ ಒಂದು ಟೈಮಿಗೆ ಆಗುತ್ತೆ, ಮೇನ್ ಬೇಕಾಗಿದ್ದ ಟೈಮ್ನಲ್ಲಿ ಮಳೆ ಬರೋದಿಲ್ಲ. ಕಿನಾಲಿಂದ ನೀರುಗಳನ್ನು ತರುವಂಥ ಪ್ರಯತ್ನಗಳನ್ನು ತಾವು ಮಾಡಿದ್ರಿ, ಹಿಂದೆ ಕೂಡ ಆಗಿದೆ. ಅದೇ ಕೆಲವೊಂದಿಷ್ಟು ಭಾಗದಲ್ಲಿ ಕಿನಾಲಿನ ನೀರು ಪೂರೈಕೆ ಆಗ್ತಾ ಇಲ್ಲ. ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಮತ್ತು ಮುಖ್ಯಮಂತ್ರಿಯವರಿಗೆ ಈ ಜೋಡೆತ್ತಿನ ಜೊತೆ ಈ ಒಂದು ರೈತನ ಮಗನಿಗೆ ಏನು ಅನುಕೂಲ ಆಗಬೇಕು? ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವುದೇ ಇಲಾಖೆ ಬರಲಿ ನನ್ನ ವಿಷಯಕ್ಕೆ ನೋ ಅಂದಿಲ್ಲ. ಎಷ್ಟು ಅನುದಾನ ಕೊಡಬೇಕಾದ ಸಾಧ್ಯತೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಹೆಚ್ಚು ನೀರಾವರಿ. ನಮ್ಮಲ್ಲಿ 2 ವಿಭಾಗ, 8 ಸಬ್ ಡಿವಿಷನ್ನು, 1 ಕ್ವಾಲಿಟಿ ಕಂಟ್ರೋಲ್ ಸಬ್ ಡಿವಿಷನ್ ಇದೆ ಮಲಪ್ರಭಾ ನೀರಾವರಿಗೆ MRBCದು. ಆದರೆ ಇವತ್ತು ಕೆಲಸ ಹೆಚ್ಚು ಮಾಡಬೇಕಾಗಿತ್ತು. ಮಲಪ್ರಭಾ ಕಾಲುವೆ ಟೇಲೆಂಟ್ ರೈತರಿಗೆ ನೀರು ಮುಟ್ಟೋದಿಲ್ಲ ಅಂಥೇಳಿ ಕಂಪ್ಲೇಂಟ್ ಕೂಡ ಅದಾವೆ. ನಾನು MLA 2013ರಿಂದ 18ರಾಗಿದ್ದಾಗ ಮುಖ್ಯ ಕಾಲುವೆ ಹಿಡ್ಕೊಂಡು ಹೇಳಿ ನಾವು ಒಂದು ಬಾರಿ ಮಲಪ್ರಭಾ ಆಧುನೀಕರಣ ಮಾಡಲಿಕ್ಕೆ ಅಂತಕೊಂಡು ಹೇಳಿ 1300 ಕೋಟಿ ಮಂಜೂರು ಮಾಡಿಸಿದ್ದೆ. ಆ ಕಾಮಗಾರಿ ಮುಂದೆ ನಾವು ಸೋತ್ನೆ, ಅದಕ್ಕೂ ಕಂಟಿನ್ಯೂ ಆಯಿತು, ಅದು ಪ್ರೋಗ್ರೆಸ್ಸು ಆಯಿತು. ಮತ್ತೊಂದು 500 ಕೋಟಿ ತಂದರು, ಏನೇನೋ ಮಾಡಿ ಮುಗಿಸ್ಯಾರ. ಬಾಕಿ ಉಳಿದಂಥ ಕೆಲಸ ಇದೆಯಲ್ಲ ಅದನ್ನು ಹೊರತುಪಡಿಸಿ ಅದಕ್ಕೆ ERM 3 ಅಂತ ಮಾಡೀವಿ. ಮಲಪ್ರಭಾ ಬಲದಂಡೆ ಆಧುನೀಕರಣ ಕಾಮಗಾರಿ ERM 3 ಅಂತ. ಆ ERM 3ಗೆ ನವಲಗುಂದ, ನರಗುಂದ, ಬದಾಮಿ, ರಾಮದುರ್ಗ ಮತ್ತು ರೋಣ ಬರುತ್ತೆ. ಅದಕ್ಕೆ 3100 ಕೋಟಿ ಬೇಕಾಗತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡೀವಿ. ಉತ್ತರ ಕರ್ನಾಟಕದ 4-5 ಜಿಲ್ಲೆಗಳನ್ನು ಒಳಗೊಂಡು ಒಂದು 5-6 ತಾಲೂಕಿಗೆ ಈ ಯೋಜನೆ ಆಗುತ್ತೆ. ಅದಕ್ಕೆ ಇದನ್ನು ಮಾಡಬೇಕು ಅಂತ ಒತ್ತಾಯ ಮಾಡೀವಿ. ERM 3 ಈ ಸಲ ಬಜೆಟ್ನಲ್ಲಿ ಘೋಷಣೆ ಆಗ್ಬೋದು, ನನ್ನ ನಿರೀಕ್ಷೆ ಇದೆ. ಇದ್ರ ಕೂಡ ಈ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಮತ್ತು ಸುಳ್ಳ ಮತ್ತು ಈ ಕಡೆ ಇರ್ತಕ್ಕಂಥ ತಿರ್ಲಾಪುರ ಮೇಲಿನ ಭಾಗದಾಗ ನೀರೇ ಬರ್ತಿದ್ದಿಲ್ಲ, ಕುಸುಗಲಿಗೆ ಅದೆಲ್ಲ. ಆ ಎಲ್ಲ ಗ್ರಾಮಗಳಿಗೆ ಒಂದು ಏನಾದ್ರು ನೀರಾವರಿ ಯೋಜನೆ ಮಾಡಬೇಕು ಅಂತಕೊಂಡು ಹೇಳಿ ಹಿಂದೆ ಯೋಗೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂತ ಮಾಡಿದರು. ಅದು ಜಾರಿ ಆಗಲಿಲ್ಲ. ಇವರು ಕೇವಲ ಒಂದು ಘೋಷಣೆ ಮಾಡಿ ಕೈಬಿಟ್ರು. ಇವತ್ತು ನನ್ನ ಭಾವನೆ ಅದನ್ನು ಹೆಂಗಾರು ಮಾಡಿ ಈಡೇರ್ಸೋಕ್ಕೆ ಸಾಧ್ಯ ಐತೇನೋ ಅಂತ ಒಂದು ಪ್ರಯತ್ನ ಮಾಡತ್ತೇನೆ. ಅದಕ್ಕೆ ಕೇಂದ್ರ ಸರ್ಕಾರ ದುಡ್ಡು ತರೋಕ್ಕಾಗತ್ತೋ, ರಾಜ್ಯ ಸರ್ಕಾರ ದುಡ್ಡು ತರೋಕ್ಕಾಗತ್ತೋ, ನಂದು ಒಂದು ಒತ್ತಾಯ ಮಾತ್ರ ಅದನ್ನು ಜಾರಿ ಮಾಡ್ಬೇಕನ್ನೋ ಅಂತ ಒಂದು ಪ್ರಯತ್ನವನ್ನು ಮಾಡತ್ತೇನೆ. ಇದ್ರ ಕೂಡ ಹುಬ್ಬಳ್ಳಿ ತಾಲೂಕಿನ ಕೆಲವು ಹಳ್ಳಿಗೆ ಕುಡಿಲಿಕ್ಕೆ ನೀರೇ ಬರೋದಿಲ್ಲ. ಅದು ನಿಮಗೆ ಉಮಚಿಗೆ ಆಗಿರ್ಬೋದು, ಪ್ರತಿ ಸಲ ಸಮಸ್ಯೆ ಬರುತ್ತೆ. ಬಂಡವಾಡ, ಮಂಟೂರು, ಸಿರುಗುಪ್ಪಿ, ಆಮೇಲೆ ಕೋಳಿವಾಡ, ಆಮೇಲೆ ಮಲ್ಲಿಗವಾಡ, ಆಮೇಲೆ ಸೈದಾಪುರ, ಮಜ್ಜಿಗುಡ್ಡ, ನಲುಡಿ, ಇವಕ್ಕೆಲ್ಲಕ್ಕೂ ನೀರು ಬರೋದಿಲ್ಲ. ಆ ಕೆರೆ ತುಂಬಿಸೋ ಯೋಜನೆಗೆ ಒಂದು ಕನಿಷ್ಠ 210 ಕೋಟಿ ಬೇಕು. ಮೊದಲೇ ಹಂತವಾಗಿ ಒಂದಿಷ್ಟು ದುಡ್ಡು ಕೊಡಬೇಕು ಅಂತ ಒತ್ತಾಯ ಮಾಡೀನಿ. ಮೋಸ್ಟ್ಲಿ ನನಗನ್ಸಿ ಮಟ್ಟಿಗೆ ನಿನ್ನೆ ನಾವು ಭೇಟಿ ಕೊಟ್ಟಿದ್ದೆ, ಒಂದು 70 ಕೋಟಿ ರೂಪಾಯಿ ಮಂಜೂರು ಆಗ್ಬೋದು ಮೊದಲೇ ಹಂತದಲ್ಲಿ. ಸರಿ, ಇದು ಜೋಡೆತ್ತಿನ ವಿಷಯದಲ್ಲಿ ಇನ್ನೊಂದು ವಿಷಯ ಬರ್ತಾ ಇದೆ. ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನೆ ಹಾನಿಯಾದಂಥವರಿಗೆ 50,000, 2.5 ಲಕ್ಷ, 5 ಲಕ್ಷವರೆಗೂ ಬಜೆಟ್ ಕೊಡ್ತಿದ್ರು. ಮನೆ ಹಾನಿಯಾದಂಥವ್ರಿಗೆ ಬೆಳೆ ಪರಿಹಾರನೂ ಕೊಡ್ತಾಯಿದ್ರು, ಅತಿದೃಷ್ಟಿ ಅನಾದೃಷ್ಟಿಯಿಂದನೂ ಕೊಡ್ತಾಯಿದ್ರು. ಈ ರಾಜ್ಯ ಸರ್ಕಾರ ಬಂದಾಗಿಂದ ಆ ರೀತಿ ಏನೂ ಸಿಗಲಿಲ್ಲ. ಎಲ್ಲ ಹಣವನ್ನು ಒಂದು ಕಡೆಯಿಂದ ಹೋಗ್ತಾ ಇದೆ. ರೈತರಿಗೆ ಮತ್ತು ಜನರಿಗೆ ಎಷ್ಟು ಅನುಕೂಲ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಯಾಕೆ ಈ ಸರ್ಕಾರ ಇರಬೇಕು ಅಂತೇಳಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಫ್ರಂಟ್ ಲೈನ್ ನಾಯಕರು ಮಾತನಾಡ್ಕೊಂಡು ಇಲ್ಲ ಸರಿ ಇದೆ ನೋಡಿ. ಮಳೆ ಬಿದ್ದಂಥ ಸಂದರ್ಭದಲ್ಲಿ 5 ಲಕ್ಷ ಕೊಡಬೇಕು ಅಂತ ಇವ್ರು ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡಬೇಕಲ್ಲ. ದುಡ್ಡು ಬಿಡುಗಡೆ ಮಾಡಲಿಲ್ಲ, ಕೇವಲ ಘೋಷಣೆ ಆಯಿತು. ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ ಎಷ್ಟು ದುಡ್ಡು ಆಗುತ್ತೆ ಅಂದರೆ 1,20,000. 1,20,000 ಒಬ್ಬ ಫಲಾನುಭವಿ ಕೊಟ್ಟ ನಂತರ ಮುಂದಿನ ದುಡ್ಡು ಅವ್ರಿಗೆ ಬಿಡುಗಡೆ ಆಗಿಲ್ಲ.
ಅದಕ್ಕೆ ಕೇಂದ್ರ ಸರ್ಕಾರ ಭರಿಸ್ಬೇಕಿತ್ತು, ರಾಜ್ಯ ಸರ್ಕಾರ ಕೊಡಬೇಕಿತ್ತು. ಇವ್ರು ಏನು ಹೇಳ್ತಾರೆ ಈಗ, ಇನ್ನು ನಾವು ಘೋಷಣೆ ಮಾಡಿಬಿಟ್ಟಿದ್ದೀವಿ ನೀವು ಕೊಡ್ರಿ ಅಂತ. ನೀವು ಯಾಕೆ ಕೊಡಲಿಲ್ಲ? ನಿಮ್ಗೇನಾಗಿತ್ತು ಕೊಡಲಿಕ್ಕೆ? ಒಂದು ಕಂತು ರಿಲೀಸ್ ಮಾಡಿದರು ರೂಲ್ ಪ್ರಕಾರ ಇದ್ದದ್ದು, ಉಳ್ದದ್ದು ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಚುನಾವಣೆ ಬಂದಿತ್ತು ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿ ಹೋಗಿರ್ಬೋದು, ಅಥವಾ ಅವ್ರು ತಪ್ಪು ಅನ್ನೋಂಗಿಲ್ಲ. ನಾನು ಒಟ್ಟು 5 ಲಕ್ಷನೂ ಅವ್ರಿಗೆ ಮುಟ್ಬೇಕನ್ನೋಣ. ಆದರೆ ಇವತ್ತಿನ ವ್ಯವಸ್ಥೆಯೊಳಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ದಾನೆ, ಅದು ಬಾಕಿ ರಿಲೀಸ್ ಮಾಡ್ದಾನೆ. ನಮಗಿರ್ತಕ್ಕಂಥದ್ದು ಇವತ್ತು ಒಂದು 30 ಲಕ್ಷ ಕೋಟಿನ ಎಷ್ಟೋ ಬಾಕಿ ಬರಬೇಕಾಗಿದೆ ಕೇಂದ್ರ ಸರ್ಕಾರದಿಂದ. ಆ ಯಾವುದು ದುಡ್ಡು ನಮ್ಗೆ ಬರದೇ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ದುಡ್ಡು ಬರಲಿ ಅಂತ ಕಾಯಕತ್ತೀವಿ. ಬರ್ತೈತಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡು ಕಣ್ಣಿದ್ದಂಗೆ ಕೊಡಲೇಬೇಕು, ಅದು ಬಂದಕ್ಕೆ ಮಾಡ್ತೀವಿ. ಸರಿ ಸರ್, ಇಷ್ಟೆಲ್ಲ ಅಭಿವೃದ್ಧಿ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ನಾನು ಬರ್ತಾ ಇದ್ದೇನೆ ಸ್ಥಳೀಯ ಸಂಸ್ಥೆ ಚುನಾವಣೆ. ಹತ್ತತ್ರ 10 ವರ್ಷ ಆಯಿತು ಚುನಾವಣೆ ಮುಗೋದು. TP-JDP, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇನ್ನೂ ಯಾವುದೇ ರೀತಿಯಾಗಿ ಚುನಾವಣೆ ಆಗಿಲ್ಲ. ಕೆಲವೊಂದಿಷ್ಟು ಎರಡೂ ಭಾಗದಲ್ಲಿ, ಅಂಡಿಗಿರಿ ಮತ್ತು ನವಲಗುಂದ ಭಾಗದಲ್ಲಿ ಜನ ಮಾತನಾಡ್ತಾ ಇದ್ದಾರೆ. 2016ರಲ್ಲಿ ಕೋನರೆಡ್ಡಿ ಅವರು ಶಾಸಕರಿದ್ದರು. ಆವಾಗ JDS ಟಿಕೆಟ್ ಕೊಟ್ಟು ಆಯ್ಕೆ ಮಾಡ್ಕೊಂಡ್ಬಂದರು. ಜಿಲ್ಲಾ ಪಂಚಾಯತಿಗೆ ಕೂಡ ಅವ್ರಿಗೆ ಯಾವುದೂ ಬರಲಿಲ್ಲ, ತಾಲೂಕು ಪಂಚಾಯತಿನೂ ಕೂಡ ಆಯ್ಕೆ ಮಾಡ್ಕೊಂಡ್ಬಂದರು ಅಂತ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಆದರೆ ಮುಂಬರ್ತಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಅವರ ಕಷ್ಟ ಕಾಲದಲ್ಲಿ ಯಾರು ಬಂದರು ಅವರನ್ನು ಕಷ್ಟ ಕಾಲದಲ್ಲಿ ಬಂದಂಥವರಿಗೆ ನೋಡ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ಒಳಗೆ ತಗೊಂಡಂಥ ಕಾರ್ಯಕರ್ತನ ಮರೆತು ಬಿಟ್ಟಿದ್ದಾರೆ ಇವರು ಅನ್ನೋದು ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ನೋಡಿ, ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಪುರಸಭೆ ಚುನಾವಣೆ, ನಾವು ಯಾರೇ ಇರಲಿ ಗೆಲ್ಲುವಂಥ ಅಭ್ಯರ್ಥಿನ ಮೊದಲಿಗೆ ಸೆಲೆಕ್ಟ್ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅಲ್ಟಿಮೇಟ್ಲಿ ನಮಗೆ ನಂಬರ್ ಗೇಮ್ ಬರುತ್ತೆ. ಆ ನಂಬರ್ ಗೇಮಿಗೆ ಗೆಲ್ಲುವಂಥರನ್ನ ನಿಲ್ಲಿಸ್ಬೇಕು. ನನಗೆ ಹಳಬ್ರು ಹೊಸಬ್ರು ಅಂತ ನನ್ನ ಡಿಕ್ಷನರಿ ಒಳಗೆ ಇಲ್ಲ. ನಿಮ್ಗೆ ಗೊತ್ತಿಲ್ಲ, ಮೊದಲೇ ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡೋಂಥ ಸಂದರ್ಭ ಇತ್ತು. ಹೌದು, ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವರ್ಧಮಾನಗೌಡರು, ಹಿರೇಗೌಡ್ರನ್ನ ನವಲಗುಂದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ವಿ. ಮಂಜುನಾಥ್ ಮಾಯಣ್ಣವ್ರನ್ನ ನವಲಗುಂದಕ್ಕೆ ಮಾಡಿಕೊಟ್ನಿ. ಮತ್ತು ಬೇರೆ ಯಾರು ಮಾಡೇನು ಹೇಳಿ? ನಾನು ಎಲ್ಲರೂ ಸರಿ ಸಮಾನವಾಗಿ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡೀನಿ. ಅಕಸ್ಮಾತು ಆ ರೀತಿ ಭಾವನೆ ಅವ್ರಿಗಿತ್ತಂದ್ರೆ ನನ್ನ ಹತ್ರ ನೇರವಾಗಿ ಬಂದು ಮಾತಾಡಲಿ. ಅವರು ಯಾರೇ ಸಮಸ್ಯೆ ಇದ್ದರು ಚುನಾವಣೆ ಎದುರಿಸ್ಬೇಕಾದ್ರೆ ಎಲ್ಲರಿಗೂ ಕೂಡ ಆ ಸ್ಥಳೀಯವಾಗಿ ನಾನೇನು ಮಾಡ್ತೀನಿ, ಕ್ಯಾಂಡಿಡೇಟ್ ಮಾಡಬೇಕಾದಾಗ ಅಲ್ಲಿ ಹಿರಿಯರಿಗೆ ಬಿಡ್ತೇನೆ. ಇಲ್ಲಿವರೆಗೂ ನಾನು ರಾಜಕಾರಣ ಮಾಡ್ಕೊಂಬಂದಿದ್ದು, ಅವ್ರು ಕ್ಯಾಂಡಿಡೇಟ್ ಯಾರು ಗೆಲ್ಲಿಸ್ಕೊಡ್ತೀವಿ ಅಂತಾರೆ ಅವ್ರು ಸೆಲೆಕ್ಟ್ ಮಾಡ್ಕೊತಾ ಬಂದೇನೆ. ನಾನು ಇವತ್ತು ಕೂಡ ಸೇಮ್ ಮಾನದಂಡ. ನನ್ನ ಫಾಲೋವರು ಹಳಬರು ಹೊಸಬರು ನನ್ನ ಡಿಕ್ಷನರಿ ಇಲ್ಲ. ಐ ಆಮ್ ಕಾಂಗ್ರೆಸ್ ಪಾರ್ಟಿಗಿದ್ದ ಕಾಂಗ್ರೆಸ್ ಹೆಸರು ಹೇಳ್ಬೇಕು, ಎಲ್ಲರನ್ನೂ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂದಾಗ ಮಾತ್ರ ಸಾಧ್ಯ ಇದೆ. ಈಗ ಸಣ್ಣ ಪುಟ್ಟ ವಿಷಯಕ್ಕೆ ಸೋಷಿಯಲ್ ಮೀಡಿಯಾ ಇದು ಕೆಲವು ಬರ್ತಾವೆ. ನಾನು ಯಾರಿಗೂ ರಿಯಾಕ್ಟ್ ಮಾಡೋದಲ್ಲ, ಯಾರಿಗೂ ಟೀಕೆ ಮಾಡೋದಲ್ಲ. ಏನಪ್ಪ ಅವರು ತಮ್ಮ ಬುದ್ಧಿ ಮೇಲೆ ಹಾಕಿರ್ತಾರೆ, ಅವ್ರು ಏನು ಹೇಳ್ತಾರೆ ಸಲಹೆ ಅಂತ ತಿಳ್ಕೊಬೇಕಾಗತ್ತೆ ನಾವು. ಅದಕ್ಕೆ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ನಾನಂತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಳಬ್ರು ಹೊಸಬ್ರು ನನ್ನ ಡಿಕ್ಷನರಿಯಾಗೆ ಇಲ್ಲ. ಎಲ್ಲರೂ ನಮ್ಮವರಂತ ತಿಳ್ಕೊಳ್ಳೋಣ. ಈ ನಲ್ಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಒಂದು ಗೊಂದಲ ಕಾಡ್ತಾ ಇದೆ ಸರ್, ನನಗೂ ಕೂಡ ಕಾಡ್ತಾ ಇದೆ. ಅಲ್ಲಿ ರೆಡ್ಡಿ ಅವರಿಗೆ ಟಿಕೆಟ್ ಕೊಡ್ತಾರೆ, ಮಿಕ್ಕಿ ಬಂದರೆ ಅವ್ರ ಮಗನ ನಿಲ್ಲಿಸ್ತಾರೆ ಅಂತೇಳಿ ಅಲ್ಲಿ ಒಂದು ರೂಮರ್ ಕ್ರಿಯೇಟ್ ಆಗಿರೋದು. ನೋಡಿ, ನನ್ನ ಮಗ ಇನ್ನೂ ರಾಜಕೀಯ ಬರಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಅವನು ತನ್ನ ಉದ್ಯೋಗ ಎಲ್ಲ ಮಾಡಕತ್ತಾನ, ಬೇರೆ ಬೇರೆ ಫೀಲ್ಡ್ನಲ್ಲಿ ಇದರಲ್ಲಿ ಕೆಲಸವನ್ನು ಮಾಡತ್ತ. ಸ್ವಲ್ಪ ರಾಜಕಾರಣ ನನ್ನ ಜೊತೆ ನನಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ, ಅದು ಅನಿವಾರ್ಯ. ಆದರೆ ನಾನು ಅವ್ನು ಜಡ್ಪಿ ನಿಲ್ಲಿಸ್ತೇನೆ ಬಿಡ್ತೀನಿ, ಯಾವುದೂ ನಾನು ತೀರ್ಮಾನ ತೊಗೊಂಡಿಲ್ಲ, ಅವ್ನು ಕೂಡ ಚರ್ಚೆ ಮಾಡಿಲ್ಲ. ಜಿಲ್ಲಾ ಪಂಚಾಯತಿ ಚುನಾವಣೆ ತಿರ್ಲಾಪುರಕ್ಕೆ ನಿಲ್ಲಿಸ್ಬಿಟ್ರೆ ಅವಿರೋಧ ಆಗ್ತಾನೆ, ನಲವಡಿ ನಿಂತು ಆಸೆ ಬರ್ತಾನೆ, ಏನು ತೊಂದರೆ ಇಲ್ಲ. ಬಟ್ ನನಗೆ ಆ ಭಾವನೆ ಇಲ್ಲ. ಮೊದಲೇ ಕಾರ್ಯಕರ್ತರಿಗೆ ಪ್ರಯಾರಿಟಿ, ಯಾರು ಪಕ್ಷಕ್ಕೆ ದುಡ್ದಿರ್ತಾರೆ ಅವ್ರಿಗೆ ಪ್ರಯಾರಿಟಿ ಕೊಡ್ತೇನೆ. ನಾನು ಆ ರೀತಿ ಭಾವನೆಯನ್ನು ಇಟ್ಕೊಂಡಿಲ್ಲ, ಅಂಥ ಸಂದರ್ಭವೂ ಬರಲಿಕ್ಕಿಲ್ಲ. ಮತ್ತು ನಾಳೆ ಗೆಲ್ಲು ಕುದುರಿಬೇಕಾಗತ್ತೆ ಹೌದು ಒಂದು ಕ್ಯಾಂಡಿಡೇಟ್. ಬಟ್ ಅವನಿಗೆ ಚುನಾವಣೆ ನಿಲ್ಲೂ ಇಂಟ್ರೆಸ್ಟ್ ಇಲ್ಲ, ನನ್ನ ಮೈ ಒಪಿನಿಯನ್. ನಿಮ್ಮ ದೃಷ್ಟಿಯಲ್ಲಿ ನಾನು ಅವನಿಗೆ ಈಗ ಸದ್ಯ ಏನು ಅವಶ್ಯಕತೆ ಇಲ್ಲ. ಒಂದು ವೇಳೆ ಸ್ಥಳೀಯದಿಂದ ಆ ಒಪಿನಿಯನ್ ಬಂದರೆ ನಿಲ್ಲಲೇಬೇಕು ಅಂತೇಳಿ ಇಲ್ಲ, ನಿಮಗೀಗ ಈಗ ಯಾವ ರೀತಿ 2 ಬಾರಿ ಶಾಸಕರು ಮಾಡಿದರು, ಆ ರೀತಿ ಸಿಚುವೇಶನ್ ಬಂದರೆ? ನನ್ನ ಹೋರಾಟನ ಬೇರೆ. ನಾನು ಕಾಲೇಜ್ ಡೇದಿಂದ ವಿದ್ಯಾರ್ಥಿ
ನಾಯಕನಾಗಿ, ಆಮೇಲೆ ಜನತಾ ಪಕ್ಷಕ್ಕಿದ್ದು, ಜನತಾದಳಕ್ಕೆ ಬಂದು, ಜಿಲ್ಲಾಧ್ಯಕ್ಷ ಆಗಿ, ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಈ ಹಂತಕ್ಕೆ ಬಂದ್ಬಿಟ್ಟೇನೆ. ನಾನು 2004ರಾಗ ಇಲೆಕ್ಷನ್ ನಿಂತೆ. ನನ್ನ ಎಲ್ಲ ಗೆಳೆಯರು ಕೂಡ ಇಲೆಕ್ಷನ್ ಇಲ್ಲ ಅಂತ ಒಂಥರ ಕಾಮಿಡ್ ಮೇಲೆ ನಿಂತೀವಿ. ಅವಾಗ ಓಟ್ ತೊಗೊಂಡು ಗೆದ್ದವ್ರು 13-14 ಸಾವಿರದಾಗನ. ಫಸ್ಟ್ ಟೈಮ್ ನಾ 13,000 ಓಟ್ ತೊಗೊಂಡೇನಿ 2004. ಆಮೇಲೆ ಇದೇನೋ ರಾಜಕಾರಣ ನಮ್ಗೆ ಹೊಂದಿದ್ರು ಬಿಡೋದು ಸುಮ್ಬಿಟ್ಟೆ. ಮತ್ತೆ ಕಾಂಟೆಸ್ಟ್ ಮಾಡಿದೆ 2008 ಸೆಕೆಂಡ್ ಬಾರಿ. ಐ ವಿಲ್ ಗೆಟ್ 30,000 votes, ಬಟ್ ಐ ಲಾಸ್. ನಾನು ಅದಕ್ಕೆ ಹೆದರಲಿಲ್ಲ. ಮತ್ತು ಇನ್ನೇನು ಬ್ಯಾಡ್ ಬಿಡು, ಇಲೆಕ್ಷನ್ಗೆ ಹೊಂದೋದಿಲ್ಲ ಅಂತ ತಿಳ್ಕೊಂಡಿನಿ. ಮತ್ತೆ ಏನೇನೋ ಉದ್ಯೋಗ ಮಾಡ್ಬೇಕಂತ ಹೇಳಕತ್ತೀವಿ. ಮುಂದೆ ಚುನಾವಣೆ ಒಂದು ವರ್ಷ ಆದಮೇಲೆ ನಾ ಎಕಡೆ ಹೋಗಲಿಲ್ಲ, ಬೇಜಾರಾಗ್ಬಿಡ್ತು. ಏನು ಹೋರಾಟ ಮಾಡಿ ಏನಿದೆ ಅಂತ ಸುಮ್ಮನೆ ಆಗಿಬಿಟ್ಟೆ. ಅವಾಗ ಒಬ್ಬ ಯಜಮಾನ ನನ್ನ ಕಡೆ ಬಂದ, ಮುಳುಗುಂದ ಮಠ ಅಂತ ತಿಳ್ಕೊಂಡು. ಬಸವಣ್ಣ ಅನ್ನೋರು ಇವತ್ತು ಅವ್ರು ತೀರ್ಕೊಂಡ್ರು, ಇಲ್ಲ ನಮ್ಮ ಎದುರಿಗೆ. ನಾ ಕೆಳಗೇರಿ ಕೆರೆ ಮೇಲೆ ವಾಕ್ ಮಾಡತ್ತಿದ್ದೆ. ಅವ್ರು ನಮ್ಮ ತಂದೆ ಗೆಳೆಯರು. ಏನೋ ಮಗನೇ ಕೆರೆ ಮೇಲೆ ವಾಕ್ ಮಾಡತ್ತೀಯಲ್ಲೋ ಅಂದ. ಹೌದಾ ಮಾಡತ್ತೇನೆ, ಮತ್ತು ಸೋತಿಸ್ಬಿಟ್ಟಿಯಲ್ಲ, ಮತ್ತೇನು ಕೆಲಸ ಐತಿ ಅಂದೆ. ನಿನಗೆ ಸೋತೇನಂತ ತಿಳ್ಕೊಬೇಡ, 30,000 ಜನ ನಿನ್ಗೆ ಓಟ್ ಹಾಕೇವಿ, ಮತ್ತು ನಮ್ಮನ್ನು ನೋಡೋರು ಯಾರು ಅಂದ. ಆಯ್ತು ಬಿಡು ನೋಡು ಅಂತ ನಾನು ನೆಗ್ಲಿಜೆನ್ಸಿ ಮಾಡಿದೆ. ಸೀರಿಯಸ್ ತೊಗೊಲಿಲ್ಲ. ಬಟ್ ಅವ್ರು ಸುಮ್ಮಿಡ್ಲಿಲ್ಲ. ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕು ಅಂದ. ಜಸ್ಟ್ ನಂದು ಹೊಸದಾಗಿ ಮದುವೆ ಆಗಿತ್ತು, ಮನೆಗೆ ಬಂದ. ಇವತ್ತು ಬುದ್ಧಿಯರು ಹೇಳಬೇ ಇಲೆಕ್ಷನ್ ಇಲ್ಲ ಅಂತ ಹೇಳುವ ಅಂತ ನಮ್ಮ ಮನೆಯವ್ರಿಗೆ ಅಂದ. ನಮ್ಮ ಮನೆಯವ್ರು ಅಜ್ಜಾರು ಹಿಂಗೆ ಅಂತಾರೆ, ನೀವು ಇಲೆಕ್ಷನ್ ನಿಲ್ಬೇಕಾಗತ್ತಿ ನೋಡ್ರಿ ಅಂತ. ನೋಡು ಇಲ್ಲ, ನಮ್ಮ ಗೆಳೆಯರೆಲ್ಲ ಕೂಡ್ತೀವಿ. ನವಳಕ್ಕೆ ಹೋದೆ. ನವಳಂದಾಗ ಒಂದು ಸಭೆ ಮಾಡಿದ್ವಿ. ನಾವೊಂದು 60-70 ಜನ ಕ್ಲೋಸ್ ಫ್ರೆಂಡ್ಸ್ ಅದೇವಿ. ನಾವೆಲ್ಲರೂ ಕೂಡಿ ಒಂದು ಡಿಸಿಷನ್ ತೊಗೋತೀವಿ ಏನೋ ತೊಗೋಬೇಕಾದಾಗ. ನಾವು ಕೂಡಿ ಒಂದು ಡಿಸಿಷನ್ ತೊಗೊಂಡು ಏನಂತ, 2 ಬಾರಿ ಏನೋ ಗೊತ್ತಿಲ್ಲದವ್ರಿಗೆ ಇಷ್ಟು ಜನ ಓಟ್ ಹಾಕ್ಯಾರ, ನಿನ್ನ ಹೋರಾಟಕ್ಕೆ ಗೌರವ ಇದ್ದ ಜನರಿಗೆ, ಇದೊಂದು ಸಲ ನಿಲ್ಲಿ ನೋಡೋಣ ಏನಾಗೈತಿ ಅಂತ. ಮತ್ತು ಅಗೇನ್ ನಾನು 2018ದಾಗ ಇಲೆಕ್ಷನ್ ನಿಂತೆ. 13ದಾಗ 2013 ನಿಮ್ಗೆ 44,445 ಓಟ್ ತೊಗೊಂಡು ಗೆದ್ದೆ. ಪ್ರಥಮ ಜಯ ಅಂದರೆ 2 ಬಾರಿ ಪರಾಭವಗೊಂಡು 3ನೇ ಬಾರಿ ಗೆದ್ದೆ. ಗೆದ್ದ ನಂತರ ಮತ್ತೆ ನಾನು 2018ದಾಗ ನಿಂತೆ. ನನಗೆ ಓಟ್ ಬಿದ್ದದ್ದು 44,000 ಮೊದಲಕ್ಕೇನು ಬಿದ್ದು ತೊಗೊಂಡು ಗೆದ್ದಿದ್ದಲ್ಲ, 55,000 ಚಿಲ್ಲರೆ ಬಂದು ನನಗೆ ಓಟ್ಸ್. ಆದರೂ ಮತ್ತು ಸೋಲಾಯಿತು. ಸೋಲನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿದೆ. ಏನು ಬೇಕಾದಾಗಲಿ ಜನರ ಪರವಾಗಿ ಹೋರಾಟ ಮಾಡ್ಬೇಕಂತ ನನ್ನ ತಲೆಯಾಗ ಬಂತು. ನಿರಂತರವಾಗಿ ಜನರ ಪರವಾಗಿ ಹೋರಾಟ ಮಾಡ್ಕೋತ ಬಂದೆ. ಆವಾಗ ಇಂಡಿಪೆಂಡೆಂಟ್ ನಿಲ್ಬೇಕು, ನಿಲ್ಬೇಕು, JDS ನಿಲ್ಬೇಕು, ಹಲವಾರುಗಳು ಚರ್ಚೆ ಆದವು. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಾಹೇಬರು ನೀನು ಕಾಂಗ್ರೆಸ್ ಸೇರಬೇಕು ಅಂತ ಸೂಕ್ಷ್ಮವಾಗಿ ನನಗೆ ಸೂಚನೆ ಕೊಟ್ಟ ನಂತರ ನಾನು ದೇವೇಗೌಡರನ್ನ, ಕುಮಾರಣ್ಣವ್ರನ್ನ ಹೋಗಿ, ಇಲ್ಲ ಸರ್ ನಾನು ಅನಿವಾರ್ಯ, ನಾನು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು ಹೇಳಿ ಅವರು ಒಪ್ಪಿಗೆ ಪಡೆದು ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಜಾಯ್ನ್ ಆದೆ. ಎಲ್ಲೇ ಬೆಳಗಾಂದಲ್ಲಿ ನಾ ಜಾಯ್ನ್ ಆದ ನಂತರ ಮತ್ತು ಸಂಘಟನೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಟಿಕೆಟ್ ಘೋಷಣೆ ಆದ ನಂತರ ನಿರಂತರವಾಗಿ ನಾನು ಹೋರಾಟಕ್ಕೆ ಜನರು ದೊಡ್ಡ ಬೆಂಬಲವನ್ನು ಕೊಟ್ಟರು. ಬೆಂಬಲ ಕೊಟ್ಟೋದಕ್ಕೆ ಈ ಬಾರಿ 86,199 ಓಟ್ ಬಿದ್ದು ನಾನು. ಅದ್ರ ಡಬಲ್ ನಾ ಫಸ್ಟು ಏನು ಚುನಾವಣೆ ಗೆದ್ದಿದ್ದೆ ಅದ್ರ ಡಬಲ್ ಓಟ್ ಬಿದ್ದು 22,199 ಲೀಡ್ ಆದ. ಇದು ನನ್ನ ಕ್ಷೇತ್ರದ ಜನರ ದೊಡ್ಡ ಆಶೀರ್ವಾದ. ಅದ್ರ ನಾ ಹೆಂಗೆ ತೀರಿಸ್ಬೇಕಂತ ಹಗಲಿ ರಾತ್ರಿ ಕೆಲಸ ಮಾಡತ್ತೀನಿ 24x7. ಅದೇ ರೀತಿ ನನ್ನ ಗುರಿನ ಅದು. ಅದೇ ರೀತಿ ಜಡ್ಪಿಗೂ ಮಗನ ಕರ್ಕೊಂಬರ್ಬೋದು. ಮಗನಿಗೆ ನೋಡಿ, ಆಯಾ ಭಾಗದಾಗ ಲೀಡರ್ಗಳಿದಾರ, ಆಯಾ ಭಾಗದಾಗ ಚರ್ಚೆ ಮಾಡ್ತಾರೆ. ಅವನಿಗೆ ಸ್ವತಂತ್ರ ಇದೆ, ಅವನಿಗೂ 20 ವರ್ಷ ದಾಟ್ಯಾನ, ಅವ್ನಿಗೆ ಸ್ವತಂತ್ರ ಹಕ್ಕಿದೆ. ಅವ್ನು ಏನು ಮಾಡ್ತಾರೆ ತೀರ್ಮಾನಕ್ಕೆ ಅವ್ನಿಗೆ ಬಿಡ್ತೇವೆ ಹೊರತಾಗಿ ನಾನಲ್ಲಿ ಫೋರ್ಸ್ ಮಾಡಿ ಕ್ಯಾಂಡಿಡೇಟ್ ಮಾಡಲ್ಲ. ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಅಣ್ಣಿಗಿರಿ ಮತ್ತು ನವಲಗುಂದ ಸಿಟಿ ಡೆವಲಪ್ಮೆಂಟ್ ಬಗ್ಗೆ ಬರ್ತಾ ಇದ್ದೇನೆ. ಹೇಳಿ. ನಿಮ್ಮ ಜೊತೆ ಓಡಾಡ್ತಾ ಇರುವಂಥ ಕೆಲವೊಂದಿಷ್ಟು ಯುವಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೋನರೆಡ್ಡಿ ಸಾಹೇಬರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಈ ಬಯಲು ಮುಕ್ತ ಶೌಚಾಲಯ ಬಗ್ಗೆ ಕಟ್ಟುನಿಟ್ಟುವಾಗಿ ಯಾಕೆ ಕ್ರಮ ತಗೊಂತಲ್ಲ? ಬೆಳಿಗ್ಗೆ ಎದ್ದು 4 ಗಂಟೆ 5 ಗಂಟೆಗೆ ನಮ್ಮ ತಾಯಿಯಂದರು, ಅಕ್ಕ ತಂಗಿಯವರು ಬಯಲು ಶೌಚಾಲಯಕ್ಕೆ ಹೋಗ್ತಾರೆ. ಅದನ್ನು ಅವ್ರು ಹೋಗ್ತಾ ಇದ್ದು ನೋಡಿದಾಗ ಕಣ್ಣ ನೀರು ಬರ್ತದೆ ನಮ್ಗೆ. ಯಾಕಿದು ಕಟ್ಟುನಿಟ್ಟಾಗಿ ಇವರು ಪಾಲನೆ ಮಾಡ್ತಾ ಇಲ್ಲ? ನಮ್ಮ ಕೋನರೆಡ್ಡಿ ಸಾಹೇಬರು ಇಷ್ಟೆಲ್ಲ ರೈತರ ಬಗ್ಗೆ ಚಿಂತನೆ ಮಾಡಿದರು, ಮನೆ ಗೌರವದ ಬಗ್ಗೆ, ಆ ಹೆಣ್ಮಕ್ಳಿಗೆ, ಅಲ್ಲಿದ್ದಿರ್ತಕ್ಕಂಥ ಚೀಫ್ ಆಫೀಸರ್ಗಾಗಿರಲಿ, ತಹಸೀಲ್ದಾರ್ಗಾಗಿರಲಿ, ಅಲ್ಲಿದ್ದಿರ್ತಕ್ಕಂಥ ಇವ್ರಿಗಾಗಿರಲಿ, ಒಂದು ಕಟ್ಟುನಿಟ್ಟಿನ ಪಾಲನೆ ಬಗ್ಗೆ ಯಾಕೆ ಜಾಗೃತಿ ತೊಗೊತಾ ಇಲ್ಲ? ನೋಡಿ, ಈ ವ್ಯವಸ್ಥೆ 2013-18ರಾಗ ಇತ್ತು. 2013-18ರಾಗ ಇದ್ದಾಗ
ನಾವೊಂದು ದೂರದೃಷ್ಟಿ ಇಟ್ಕೊಂಡು ಎಲ್ಲ ಓಣಿಗೂ ಸುಲಭ ಶೌಚಾಲಯಗಳನ್ನ ಕಟ್ಸಿದ್ವಿ. ಅವ್ನು ಯಾರೂ ಮೇಂಟೈನೇ ಮಾಡಲಿಲ್ಲ. ನಾ ಸೋತ ನಂತರದ್ದು ಅದು ಕೇಳಲಿಲ್ಲ ಯಾರು. ಹೊಳ್ಳಿ ನಾ ಗೆದ್ದ ಮೇಲೆ ಅದನ್ನ ಹೆಂಗೆ ಸುಧಾರಣೆ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಯಾಕೆ ಮಾಡ್ಬೇಕು ಅನ್ನೋಂಥ ಪ್ರಯತ್ನವನ್ನು ಈಗ ಮಾಡಕತ್ತೀವಿ. ಆಮೇಲೆ ವೈಯಕ್ತಿಕ ಶೌಚಾಲಯಗಳು ನಾ ಇದ್ದಾಗನ ಆಲ್ಮೋಸ್ಟ್ 80% ಕಂಪ್ಲೀಟ್ ಮಾಡಿಬಿಟ್ಟು 80% ಎಲ್ಲರ ಮನೆಗೆ ಶೌಚಾಲಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅವತ್ತೇನು ಬಂತು, ಒಂಥರ ಡ್ರೈವ್ ಮಾಡಿದ್ವಿ. ಆದರೆ ಜನರು ಹೊರಗಡೆ ಹೋಗ್ತಕ್ಕಂಥದ್ದು ಕೆಲವು ಮಂದಿ ಪ್ರಾಕ್ಟೀಸ್ ಇದೆ. ನಾ ತಾಯಂದ್ರೆ ಸಲ ಓಣ್ಯಾಗ ಎದಾಗ ಹೇಳ್ತೇನೆ, ಯವ್ವ ನಿಮ್ಮ ಮನೆಗೆ ಕಟ್ಟಿಕೊಟ್ಟಿವಿ ಅಲ್ಲೇ ಹೋಗ್ರಿ. ಮತ್ತು ಈಗ ಅನ್ನಿಗೆರೆಯಲ್ಲಿ ಈ ಬಸ್ ಸ್ಟ್ಯಾಂಡ್ ಇದ್ರಿಗಿರ್ತಕ್ಕಂಥ ಆ ಒಡ್ಡ ಸಮಾಜದವ್ರಿಗೆ ಅದೇನು ಗೊಲ್ಲರ ಸಮಾಜದ ಮಂದಿ ಐತಿ, ಚಿಕ್ಕಲಗಾರ ಸಮಾಜದ ಮಂದಿ ಏನೈತಿ, ಅವ್ರ ಶೌಚಾಲಯ ಇರಲಿಲ್ಲ. ಅವ್ರಿಗೆ ಎಂಥ ಸಮಸ್ಯೆ ಆಗಿತ್ತಂದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದೇ ದಿಕ್ಕು ತಿಳ್ತಿರ್ಲಿಲ್ಲ. ಇವಾಗ ಒಂದು ಕಟ್ಟಿದ್ದಾನೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ, ಎಷ್ಟು ಚೆನ್ನಾಗಿ ಯೂಸ್ ಮಾಡಕತ್ತಾರಂದ್ರೆ ಅವ್ರವ್ರ ಚಾವಿನ ಕೊಟ್ಬಿಟ್ಟಿವಿ. ಒಂದು 10 ಮನೆ ನಡಕ್ಕೆ ಒಂದು ಚಾವಿ ಅವರೇ ಮೇಂಟೈನ್ ಮಾಡ್ಕೋದು. ಇವತ್ತು ಅದು ಚೆನ್ನಾಗಿ ನಡೆದದು. ಹಂಗೆ ಇನ್ನೊಂದು 4-5 ಕಡೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಕೆಲವೊಬ್ಬರು ನನಗೆ ಬೇಡಾದವರು ಆ ರೀತಿ ಹೇಳ್ಕೊತ ಅಡ್ಡಾಡಿದ್ರೆ ನನ್ನ ಕಡೆ ಉತ್ತರ ಇಲ್ಲ. ಆದರೆ 90% ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೇನಿ. ಇನ್ನೂ ಮಾಡಬೇಕಾದದ್ದು ಸ್ವಚ್ಛತೆಗೆ. ಇವತ್ತು ನಾ ಇಂದೂರಿಗೆ ಹೋಗಿದ್ದೆ, ಎಲ್ಲ ಗೌರವಾನ್ವಿತ ಎಲ್ಲ ಅಧ್ಯಕ್ಷರನ್ನ ಸದಸ್ಯರು ಕರ್ಕೊಂಡು. ಇಂದೂರು ಮಾಡಲ್ ಹೆಂಗಿದೆ ಅಂದರೆ, ಒಂದು ಚಾಕ್ಲೇಟ್ ತಿಂದರೆ ಆ ಮಗು ಅದ್ರ ಕವರ್ನ ತೊಗೊಂಬಂದು ಒಂದು ಡಸ್ಟ್ಬಿನ್ಗೆ ಹಾಕ್ತದೆ. ಆ ಅವೇರ್ನೆಸ್ ಜನರ ಹತ್ರ ಬರಬೇಕು. ಹಂಗಂತ ತಿಳ್ಕೊಂಡು ನಾನೇ ಅಧಿಕಾರಿಗಳು ಕರ್ಕೊಂಡು ಸಾರ್ವಜನಿಕರ ಇದರೊಳಗೆ ಸಹಯೋಗದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಅಭಿಯಾನವನ್ನು ಹಾಕ್ಕೊಂಡೇವಿ. ಅಂಥ ಉದಾಹರಣೆ ನೀವು ನೋಡಿರಿ. ನವಲುಂದ ಮಾಡೇವಿ, ಅನ್ನಿಗೆರೆ ಮಾಡೇವಿ, ಮನೆ ಸಿರುಗುಪ್ಪಿಯಲ್ಲಿ ಮಾಡೇವಿ, ಗ್ರಾಮೀಣ ಮಟ್ಟದಲ್ಲಿ ಕೂಡ ಮಾಡಕತ್ತೀವಿ. ಇದೊಂದು ದೊಡ್ಡ ಪ್ರಯತ್ನ. ಸ್ವಚ್ಛತೆಗೆ ವಿಶೇಷವಾದಂಥ ಮಹತ್ವವನ್ನು ಕೊಡಬೇಕು. ಸ್ವಚ್ಛತೆಗೆ ನಾವು ಒಬ್ಬನೇ ಮಾತಾಡವ, ನಿಮ್ಮ ತಿಪ್ಪಿ ತೆಗೀರಿ ಬೇಕಾದಿರಲಿ, ನಿಮ್ಮ ಮಕ್ಕಳಿಗೆ ರೋಗ ಬರ್ತೈತಿ, ಸೊಳ್ಳೆ ಕಡಿತಾವೆ, ಓಪನಾಗಿ ಹೇಳವ ನಾವು ಒಬ್ಬನೇ. ಹೋಗಿ ಯಾರೋ ಒಂದು ಓಟು ವಿರುದ್ಧ ಆಗಿದ್ದಿತ್ತು ಅಂತ ಯಾರು ಹೇಳೋಂಗಿಲ್ಲ. ನಾ ಮಾತ್ರ ಹೇಳ್ತೇನೆ, ಹೇಳೋದು ಮಾತ್ರ ಬಿಡೋದೇ ಇಲ್ಲ. ಮತ್ತು ನಾ ಹೇಳಿದ್ರೆ ಕೇಳ್ತಾರೆ ನಮ್ಮ ಜನ. ನನ್ನ ಜನರ ಮೇಲೆ ವಿಶ್ವಾಸ ಇದೆ ನನಗೆ. ಇವತ್ತು ಅಧಿಕಾರದಾಗ ಇರಲಿ, ಅಧಿಕಾರದಾಗ ಇರದೇ ಇರಲಿ, ಜನರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಲ್ಲ. ಆ ಪ್ರೀತಿ ಎಂದೂ ನನ್ನ ಜೀವನದಾಗ ಕಡಿಮೆಯಾಗಿಲ್ಲ. ನೀವು ಮೊನ್ನೆ ಸಿರುಗುಪ್ಪಿ ಸಭೆಗೆ ನೋಡಿರ್ಬೋದು. ಹೌದು ಹೌದು, ಮುಖ್ಯಮಂತ್ರಿಗಳು ಒಂದು 3-4ಕ್ಕೆ ಬರೋರು 3:15ಕ್ಕೆ ಬಂದರು. ಹೌದು, ಜನ ಜಾತ್ರೆ ಹೆಂಗೆ ಜನ ಬಂದರು ನನಗೆ ದಿಕ್ಕು ತಿಳಿಲಿಲ್ಲ. ಆ ಭಾವನೆಯಿಂದ ಇದ್ದಾಗ ಮತ್ತು ಟೀಕೆ ಮಾಡೋರು ಸಹಜ. ಒಂದು ವಿರೋಧ ಪಕ್ಷ ಒಂದು 2-3%, ಲೋಕಲ್ ಆಗಿ ಒಂದು 2-3% ಇರೋದು. ಮತ್ತು ಅದಕ್ಕೆ ಅವ್ರಿಗೆ ಟೀಕೆ ಮಾಡೋದು ಒಂದು ಅಸ್ತ್ರ ಆದರೆ ಅದಕ್ಕೆ ನಾವು ಉತ್ತರ ಹೇಳೋಕ್ಕಾಗಲ್ಲ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ ಸಿಟಿ ರಸ್ತೆ ಸಮಸ್ಯೆಗಳ ಬಗ್ಗೆ. ಅಣ್ಣಿಗೆರೆಯಲ್ಲಿ ಕೆಲವೊಂದಿಷ್ಟು ರಸ್ತೆಗಳನ್ನು ಹದಗೆಟ್ಟಿದ್ದಾವೆ. ನವಲಗುಂದಲ್ಲಿ ಕೂಡ ಕೆಲವೊಂದಿಷ್ಟು ಮಾರ್ಕೆಟ್ ಲೆವೆಲ್ದಲ್ಲಿ ರಸ್ತೆಗಳು ಕೂಡ ಹದಗೆಟ್ಟಿದ್ದಾವೆ. ಮತ್ತು ವಿಶೇಷವಾಗಿ ಲಾಸ್ಟ್ ಟೈಮ್ನು ಕೂಡ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೆ, ಕುಸುಗಲ್ದಿಂದ ಏನು ದರ್ಗಾ ಪಕ್ಕದಲ್ಲಿ ರಸ್ತೆ ಏನು ಬರುತ್ತೆ, NH4ಗೆ ಏನು ಟಚ್ ಆಗುತ್ತೆ ಅಣ್ಣಿಗೆರೆ ಬರಬೇಕಾದ್ರೆ, ಆ ರೈಲ್ವೆ ಗೇಟ್ಗಿಂತ ಮುಂಚಿತವಾಗಿದ್ದಿರ್ತಕ್ಕಂಥ ರಸ್ತೆ ಅಲ್ಲಿ ಹೋಗಿರೋ ಸರ್? ಹೋಗಿದ್ದೀನಿ. ನಿಮ್ಮ ಫೋನ್ ಬಂದು 3ನೇ ದಿವಸಕ್ಕೆ ಅದಕ್ಕೆ ಕಡಿಗಿಡಿ ಹಾಕಿ ಲೆವಲ್ ಮಾಡಿಸಿ ಎಲ್ಲ ಮಾಡಿದ್ವಿ. ಅದಕ್ಕೆ ಮುಂದೆ ಏನಾಗ್ಬಿಡುತ್ತೆ, ಅದು ಈ ನಾವೇನೋ ಹಾಕಿದ್ರು ಕೂಡ ಅದಕ್ಕೊಂದು ಮ್ಯಾಗ ಇದನ್ನು ಹಾಕಿದ್ವಿ ಗೇಟ್. ಆ ಗೇಟ್ ಓಪನ್ ಮಾಡಿಬಿಟ್ರು. ಇವತ್ತು 60-70 ಟನ್ ಗಾಡಿ ಅಲ್ಲಿ ಪಾಸ್ ಆಗತ್ತೆ. ಅವು ಪಾಸಾಗಿ ಅದ್ರಾಗ ಈ ರೋಡ್ ಕೆಪಾಸಿಟಿ ನಾವು ಮಾಡಿದ್ದು 20 ಟನ್ನಿಗೆ, ಅಂದರೆ ವಿಲೇಜ್ ರೋಡ್ ಅಂತ. ಇವತ್ತು ಅದು ಹೈವೇ ಗಾಡಿ ಹೋಗುವ ಅಲ್ಲಿ ಹೊಡ್ಯಾಕತ್ಬಿಟ್ರು, ಸಮೀಪ ಆಗ್ತೈತಿ, ಅಥವಾ RTO ತಪ್ಸಕ್ಕೆ ಅಥವಾ ಪೊಲೀಸ್ದು ತಪ್ಸಕ್ಕೆ ಹೊಂಟ್ರು. ಇವತ್ತು ಹೆವಿ ಗಾಡಿ ಓಡಾಡಕತ್ತಿದಂದ್ರೆ ಆ ರೋಡ್ ತಡೆಯಲ್ಲ. ಯಾಕೆಂದ್ರೆ ಅದು ತಗ್ನಾಗಿದ್ದದ್ದು ಮೇಲೆ ತೊಗೊಂಬಂದಿವಿ. ಆ ರೋಡ್ನ 3 ಮೀಟ್ರ್ ಡೌನ್ ಇತ್ತು. ಅದು ಒಮ್ಮೆಗ್ಲೇ ಕಾಂಪ್ಯಾಕ್ಟ್ ಆಗೋಲ್ಲ. ಮೊನ್ನೆ ಡಾಮರ್ ಮಾಡೀವಿ, ಎಲ್ಲ ಕಿತ್ತೋಗ್ಬಿಟ್ಟದೆ. 1 ವರ್ಷದಿಂದ ಮಾಡಿದ್ವಿ ಅದನ್ನು. ಅದಕ್ಕೆ ಅದು ಹೆವಿ ಗಾಡಿ, ರಾತ್ರಿ ಉಸ್ಕಿನ ಗಾಡಿ ಇವೆಲ್ಲ ಓಡಾಡಿ ಆ ರೀತಿಯಾಗಿದೆ. ಅದಕ್ಕೆ ಏನು ಸರಿಬೇಕು. ಮತ್ತೊಂದು ಸಲ ಗೇಟ್ ಹಾಕ್ಬೇಕಂತ ನಾ ಹೇಳಿದೆ. ಊರನ್ನ 60 ಮಂದಿ ಗೇಟ್ ಬೇಡ ಅಂತಾರೆ. ಅವ್ರು ಹತ್ತಿ ಕಟ್ಟಿಗೆ ಮತ್ತು ಮೇವಿನ ಗಾಡಿ ಅದರ ಪಾಸ್ ಆಗ್ತಾಯಿಲ್ಲ. ಇವೆಲ್ಲ ತಾಂತ್ರಿಕ ಸಮಸ್ಯೆಗಳದಾವೆ. ಆದ್ರೆ ಅದನ್ನು ರಸ್ತೆ ಮಾಡ್ಬೇಕು, ಹೊಳ್ಳಿ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು. ಅದನ್ನು ನಮ್ಮ ನೀವು ಹೇಳ್ಬೇಕು, ನೋಡಿ ಬಂದೇನಿ. ಅದಕ್ಕೆ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ವಿಶೇಷ ಒಂದು ದುಡ್ಡು ಬೇಕಾಗೈತಿ. 1 ವರ್ಷದ ನಂತರ ಮಾಡ್ತೇನೆ, ಈಗಂತೂ ಆಗಲ್ಲ. ಸಿಟಿ ಆಮೇಲೆ ಅನ್ನಿಗೆರೆ ಸಿಟಿದು ಹೇಳಿದ್ರಿ ನೀವು. ನಾನು MLA ಆದಾಗ 12 ಕಿಲೋಮೀಟ್ರ್ ರಸ್ತೆ ಮಾಡ್ಯಾನ ಸಿಟಿಯಾಗ. ನವಲುಂದ ಮತ್ತು ಅನ್ನಿಗೆರೆ ಒಳಗೆ ರಸ್ತೆ ಈಗ ಸದ್ಯ ಮಾಡಲ್ಲ 1 ವರ್ಷ. ಯಾಕೆ ಮಾಡಲ್ಲ ಅಂದ್ರೆ ಅದಕ್ಕೆ UGD ಸ್ಯಾಂಕ್ಷನ್ ಆಗ್ತಾಯಿದೆ. ಅದಕ್ಕೆ ಅನ್ನಿಗೆರೆ ಟೌನಿಗೆ ಮೊನ್ನೆ ಬಂದಾಗ ಮುಖ್ಯಮಂತ್ರಿಗಳ ಕಡೆ ಅನೌನ್ಸ್ ಮಾಡ್ತೀವಿ, 124 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಮತ್ತು ರೋಡ್ ಅಗೀತಾರೆ. ನವಲುಂದಾಗ ಈಗಾಗಲೇ UGD ಕಾಮಗಾರಿ ಸ್ಟಾರ್ಟ್ ಆಯ್ತು.
ಮತ್ತು ರೋಡ್ ಕೀಳ್ತಾರೆ. ಒಂದು ವರ್ಷದಾಗ ಅದು ಕಂಪ್ಲೀಟ್ ಯೋಜನೆ ಜಾರಿ ಮಾಡಿ ಪಕ್ಕಾ ರಸ್ತೆ ಮಾಡಿ ಒಂದು ವ್ಯವಸ್ಥೆಯನ್ನು ತರಲಿಕ್ಕೆ ಮತ್ತು ಮಾದರಿ ಟೌನ್ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಈಗ ಮಾಡಬೇಕು ಮತ್ತು ಅದನ್ನು ಹಡ್ಡಬೇಕು, ಎಲ್ಲ ಕೂಡ ಒಮ್ಮೆ ಎಲ್ಲ ಕಡೆ ಒಂದೇ ಸಲ ಮಾಡ್ಬೇಕಂತ ತೀರ್ಮಾನ ಮಾಡಿ. ಸರಿ ಸರ್, ಇಷ್ಟು ನೇರ ನುಡಿ ಹೆಂಗೆ ಸರ್ ನೀವು ಎದಕ್ಕೆ ನೇರವಾಗಿ ಮಾತಾಡ್ಬಿಡ್ತಾರಲ್ಲ ಹೆಂಗೆ? ನಂದು ಹುಟ್ಟು ಸ್ವಭಾವ ಅದ. ನನಗೆ ಸುಳ್ಳು ಹೇಳಿ ಸುತ್ತಿ ಬಳಸಿ ಮಾತಾಡೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಮಂದಿಗೆ ಇಷ್ಟ ಆಗೋದು ಇಷ್ಟ ಆಗಲಿಕ್ಕಿಲ್ಲ. ಇದು ಆಕತ್ತೆ ಅಂದ್ರೆ ಆಕತ್ತೆ ಅಂತ ಹೇಳ್ತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಸುಮ್ಮನೆ ಯಾಕೆ ಅಡ್ಡಾಡ್ಸ್ಬೇಕು ಅವ್ರನ್ನ? ಓಸ್ ಮಂದಿ ನನ್ನ ಬಗ್ಗೆ ಹಿಂಗಾಗಿ ಅರ್ಧ ಕೆಟ್ಟಾಗೋದು. ಭಾಳ ಮಂದಿ ಹೇಳ್ತಾರೆ ನೋಡು ನಡಿ ಮಾಡೋ ನಡಿ ಹಿಂಗೆ ಹೇಳಂತ. ನಾ ಹಿಂಗೆ ಹೇಳೋದಲ್ಲ. ನೋಡ್ಪ ಇದು ನಾನು ಕಡಿದ್ದ ನೀಗಲ್ಲ, ಆಗೋದಿದ್ರೆ ಆಕತ್ತೆ ಅಂತೇನೆ. ಈಗ ನಿಮ್ಗೆ ಒಂದು ವರ್ಷ ಆಗೋದಿಲ್ಲ ಅಂದೇನ, ಇದ್ದದ್ದು ಹೇಳ್ಬೇಕಲ್ಲ. ಹೌದು, ನಾನು ಇವ ಬಂದು ಕೇಳಿದ್ರೆ ನಾ ಏನು ಉತ್ತರ ಹೇಳಿ? ಹೌದು. ಅದಕ್ಕೆ ಸತ್ಯ ಯಾವಾಗಲೂ ಉತ್ತರ ಕೊಡೋದು ನಿಮ್ಗೆ. ಯಾರು ಬೇಕಾದ ಟೀಕೆ ಮಾಡಲಿ. ನನಗೆ ಎಷ್ಟು ಮಂದಿ ಟೀಕೆ ಮಾಡಿದ್ರು, ಭಾಳ ಮಂದಿ ಟೀಕೆ ಮಾಡೋದು ಕಡಿಮೆ ಮಾಡ್ರ, ಆದರೂ ಅಷ್ಟು ಮಂದಿ ಅದಾರ. ಮತ್ತು ಅವ್ರಿಗೆ ಇರೋದು ನಿರಂತರ. ಭಾಳ ಮಂದಿ ನಾ ಬೆಳೆಸ್ತಾರೆ, ಒಂದಿಬ್ಬರು ಮಾತಾಡ್ತಾರೆ. ನಾ ಅದಕ್ಕೇನು ಅನ್ನೋಕ್ಕಾಗಲ್ಲ. ಇದು ರಾಜಕೀಯ ವ್ಯವಸ್ಥೆ ಆಗೈತೆ, ಪ್ರಜಾಪ್ರಭುತ್ವ, ಸ್ವತಂತ್ರ ಹಕ್ಕು ಐತಿ. ಮಾತಾಡ್ತಾರೆ, ಮಾತಾಡಲಿ. ಓಕೆ, ಥ್ಯಾಂಕ್ ಯು. ನೇರ ನಿಟ್ಟ ನಿರಂತರ ನಾ ಯಾವಾಗಲೂ ಎನ್ನಿಸ್ಕೊಂಡ್ರೆ ಯಾಕಾದ್ರೆ ನಂದು ವರ್ತನ ಹಂಗೆ. ಆಮೇಲೆ ಮಾತೇನು ಕೊಡ್ತೇನೆ ಹಂಗೆ ನಡ್ಕೋತೀನಿ. ನುಡಿದಂತೆ ನಡೆದು ನುಡಿದಂತೆ ನಡೀತೀವಿ. ಈಗ ನಮ್ಮ ಸರ್ಕಾರ ಏನು ನುಡಿದಂತೆ ನಡೆದತ್ತಲ್ಲ, 5 ಗ್ಯಾರಂಟಿ ಕೊಟ್ಟಿವಿ, ಎಲ್ಲ ಯೋಜನೆ ಜಾರಿ ಮಾಡೀವಿ, ಅಭಿವೃದ್ಧಿ ಮಾಡಕತ್ತೀವಿ. ಒಂದು ವಿಧಾನಸಭಾ ಕ್ಷೇತ್ರನ ಅಭಿವೃದ್ಧಿ ಪಥದ ಹೊತ್ತು ಒಂದು ಮಾದರಿ ಕ್ಷೇತ್ರ ಮಾಡ್ಬೇಕಂತ ನನ್ನ ಗುರಿ ಏನೈತಿ, ಮುಟ್ಟೇನೆ. 2028ಕ್ಕೆ ಮತ್ತೆ ಆಯ್ಕೆ ಆಗಿಯೂ ಬರ್ತೇನೆ. ಸರಿ, ಇದರ ಜೊತೆ ಈ ಮಾತು ಕೇಳಿದಾಗ ಒಂದು ನೆನಪು ಬಂದಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗ್ಬೋದಾ ಸರ್? ಲಾಸ್ಟ್ ಟೈಮ್ ಕೂಡ ಒಂದು ನಿಮಿಷ ಕೇಳಿ ಸರ್ ಒಂದು ನಿಮಿಷ. ಲಾಸ್ಟ್ ಟೈಮ್ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಕಡೆ ಹರಿದಾಡ್ತಾ ಇತ್ತು. ಯುವ ನಾಯಕ, ರೈತ ಹೋರಾಟಗಾರ, ರೈತ ಚಿಂತಕ ಮತ್ತು ನೀರಾವರಿ ಸಚಿವ ಆಗಲೇಬೇಕು ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವಿಟೀಸ್ ನಡೆದಿತ್ತು. ನೋಡಿ, ಈ ರಾಜ್ಯದಲ್ಲಿ ಶಾಸಕರಾದಗಕ್ಕೆನ ನೆಕ್ಸ್ಟ್ ಆಪ್ಷನ್ ಮಂತ್ರಿ ಆಗ್ಬೇಕಂತ ಎಲ್ರಿಗೂ ಇರ್ತೈತಿ. ನಾನು ಕೂಡ ಸೀನಿಯರ್ ಆಗಿ ಭಾಳ ಮಂದಿಗೆ ಕೋನರೆಡ್ಡಿ ಮಂತ್ರಿ ಆಗಲಿ ಅಂತಿದೆ. ಇವತ್ತಿನ ವ್ಯವಸ್ಥೆ 138 ಜನ ಶಾಸಕರು. ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಅದು ಅಂತಿಮ. ನನಗೆ ಈ ಫಾರ್ಮರ್ಸ್ ಕೋಟಾದಾಗ ಮಾಡಲಿ ಅಂತ ನನ್ನ ಅಪೀಲ್ ಏನೈತಿ, ಮಾಡಿದ್ರೆ ನಾನು ಕೃಷಿ ಮಂತ್ರಿ ಮಾಡಿ ಅಂತ ನಾನು ಬೇಡಿಕೆ ಇಟ್ಟಿದ್ದೆ. ಇಲ್ಲ ಅನ್ನಂಗಿಲ್ಲ. ಅಲ್ಟಿಮೇಟ್ಲಿ ಅವ್ರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಬದ್ಧ. ಅಕಸ್ಮಾತ್ ನಾನು ಮಂತ್ರಿ ಮಾಡಿದ್ರೆ ಅಂತ ತಿಳ್ಕೊರಿ, ಸಮರ್ಥವಾಗಿ ಡೆವಲಪ್ಮೆಂಟು ಹೆಂಗೆ ಇದನ್ನು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಮಾಡಲಿಲ್ಲ ಅಂತ ತಿಳ್ಕೊರಿ, ಒಬ್ಬ ಶಾಸಕನಾಗಿ ಒಂದು ಮಾದರಿ ಕ್ಷೇತ್ರ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಚಕ್ಡಿ ರೋಡ್ ಅವ್ನು ಡಾಂಬರ್ ಮಾಡೋದು, ಆಮೇಲೆ ನನ್ನ ಯೋಜನೆ ಏನಿದಲ್ಲ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಇಷ್ಟು ದಿವಸ ಈ ಹಕ್ಕುಪತ್ರ ಕೊಟ್ಟಿದ್ದಿಲ್ಲ ಯಾರಿಗೂ. ಅಲ್ಲೇ ಒಂದು 10-15 ವರ್ಷ ಮನೆ ಕಟ್ಕೊಂಡ್ಬಿಟ್ಟಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಎಂಥ ನಿರ್ಧಾರ ತೆಗೆದುಕೊಂಡ್ರಂದ್ರೆ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡ್ತಕ್ಕಂಥ ತೀರ್ಮಾನ ಮಾಡಿವಿ. ಇವತ್ತು ಸಭೆ ಕರೆದೇನಿ, ನಿನ್ನೆ ಕರೆದೇನಿ, ಮೊನ್ನೆ ಕರೆದೇನಿ. ನನ್ನ ಗುರಿ ಬಡವ್ರಿಗೆ ಹೆಂಗೆ ಸಹಾಯ ಮಾಡಬೇಕು. ಇವತ್ತು ಗುಡ್ಡದ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ರು, ಅವರಿಗೆ ಹಕ್ಕುಪತ್ರನೇ ಇಲ್ಲ, ಲೈಟ್ ಕೊಡ್ತಾ ಇಲ್ಲ. ಇಂಥ ನೂರಾರು ಸಮಸ್ಯೆಗಳಿತ್ತು. ಅದಕ್ಕೆ ಪರಿಹಾರ ಮಾಡಕತ್ತೀನಿ. ಕನಿಷ್ಠ 1 ತಿಂಗಳು 2 ತಿಂಗಳು ಹೋದ ನಂತರ ನನ್ನ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೇನೆ. ಜನರಿಗೆ ಅನುಕೂಲ ಮಾಡ್ದೆ ನನ್ನ ಎದಕ್ಕೆ ಕಲ್ಚಾರ ಅಂತ ಕೊಡ್ರಿ ವಿಧಾನಸೌಧಕ್ಕೆ. ನನ್ನ ವಿಧಾನಸೌಧಕ್ಕೆ ಕಳಿಸಿದ್ದಕ್ಕೆ ನನ್ನ ಕ್ಷೇತ್ರದ ಜನ ನಾನು ಕೆಲಸ ಮಾಡ್ತೇನೆ ಅಂತ. ನಾನು ಚುನಾವಣೆಗಳನ್ನ ಚಾಲೆಂಜ್ ಆಗಿ ತಗೋತೇನೆ. ಯಾವುದೇ ಈ ZP ಬರಲಿ, TP ಬರಲಿ, ಪುರಸಭೆ ಬರಲಿ, ಗ್ರಾಮ ಪಂಚಾಯತಿ ಬರಲಿ. ಈಗ ವಿಧಾನ ಪರಿಷತ್ ಸದಸ್ಯರಿಗೆ ಇವರು ನಮ್ಮ ಮೋಹನ್ ಲಿಂಬೆಕಾಯಿ ಟಿಕೆಟ್ ಕೊಟ್ರೆ ಅದನ್ನು ಗೆಲ್ಸೋದ್ರಾಗಲಿ, ನಾವೆಲ್ಲ ನಿರಂತರವಾಗಿ ಸೇವೆ ಪಾರ್ಟಿ ಕಟ್ಟೋದ್ರಾಗಲಿ, ನಮ್ಮ ಜಿಲ್ಲಾಧ್ಯಕ್ಷ ಇಬ್ಬರ ಜೊತೆ ಹೊಂದ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ಬೇಕನ್ನೋರು, ಪಾರ್ಟಿ ಕಟ್ಟಬೇಕನ್ನೋರು, ಕಾಯಂ ಪಾರ್ಟಿ ಕಟ್ಟಬೇಕನ್ನೋದಕ್ಕೆ ಹೋರಾಟ ಮಾಡ್ಕೊಂಬಂದೇವಲ್ಲ ನಮ್ಮ ಜೀವನದಾಗ. ಇವತ್ತು ನೋಡಿ, ಅಣ್ಣಿಗಿರಿ ನವಳುಂದಾಗ 12.5 ಗುಂಟೆ ಜಾಗ ತೊಗೊಂಡಿವಿ ಪಾರ್ಟಿ ಆಫೀಸ್ ಕಟ್ಟಲಿಕ್ಕೆ. ಅಣ್ಣಿಗಿರಿಯಲ್ಲಿ 16 ಗುಂಟೆ ತೊಗೊಂಡು, ಹುಬ್ಬಳ್ಳಿ ತಾಲೂಕಿನಾಗ 30 ಗುಂಟೆ ತೊಗೊಂಡು ಒಂದು ಪಾರ್ಟಿ ಕಟ್ಟಿ ಗಟ್ಟಿಮುಟ್ಟಾಗಿ ಕಾಯಮಾಗಿ ಕಾಂಗ್ರೆಸ್ ಇದು ಉಳಿಬೇಕನ್ನುವಂಥ ಪ್ರಯತ್ನ ಮಾಡೋರು ನಾವು. ಯಾವ BJP ಬರಲಿ, ಯಾರು ಬರಲಿ, ಬೇಕಾದ್ರೆ ಚುನಾವಣೆಗೆ ಬರಲಿ, ಅವ್ರನ್ನ ಎದುರಿಸಾಕೆ ನಾವು ಸನ್ನದ್ಧರಾಗಬೇಕು. ನಮ್ಮ ಸೈನಿಕರು ರೆಡಿ ಆಗಬೇಕು. ಸೈನಿಕರು ಕಾರ್ಯಕರ್ತರಿಲ್ದ ನಾವೇನು ಮಾಡೋಕ್ಕಾಗಲ್ಲ. ಕಾರ್ಯಕರ್ತರಿಂದನೇ ಪಾರ್ಟಿ, ಕಾರ್ಯಕರ್ತರ ಮೇಲೆ ನಾ ಎಲ್ಲ ಬದುಕ್ತೇವೆ. ಇವತ್ತು ನಾನು ಏನರ ಎತ್ಕೊಂಡಾರಂದ್ರೆ ಕಾರ್ಯಕರ್ತರ. ನಾ ಕೊನೆಯ ಮನುಷ್ಯ ಒಬ್ಬ ಯಾರು ನನ್ನ ಸಹಾಯ ಮಾಡಿರ್ತಾರೆ ನನ್ನ ಜೀವನದಾಗ ಮರೆಯಲ್ಲ. ಸ್ವಲ್ಪ ನೆಗೆಟಿವ್ ಇದ್ರೆ ನಾನು ಅಷ್ಟೇ ಸುಮ್ಮನೆ ಇರ್ತೇನೆ ಹೊರತಾಗಿ ಅವ್ರು ಕೆಟ್ಟ ಮಾಡೋಕ್ಕೆ ಹೋಗೋಲ್ಲ. ನಮ್ಮಪ್ಪ ಒಂದು ಮಾತು ಹೇಳ ನನಗೆ, ನಿನಗೆ ಒಳ್ಳೇದು ಮಾಡೋಕ್ಕೆ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ ಅಂತ. ನಾ ಕೆಟ್ಟದ್ದು ಮಾಡಲ್ಲ. ಒಳ್ಳೆಯದು ಯಾರು ಕೆಟ್ಟ ಮಾಡ್ಬೇಕಂತಾರೆ ಅವ್ರಿಗೆ ಬಿಡ್ತೇನೆ. ನಂದು ಒಂದು ಈ ಥರ ದಿಟ್ಟದ ಬಂದೇನೆ.
ನಾನು ಸ್ವಭಾವನೂ ಬದಲಿ ಆಗೋದಿಲ್ಲ, ನಾನು ಇದನ್ನೂ ಆಗೋದಿಲ್ಲ. ನವಲಗುಂದ ವಿಧಾನಸಭಾ ಕ್ಷೇತ್ರ, ನವಲಗುಂದ, ಅನ್ನಿಗೇರಿ, ಹುಬ್ಬಳ್ಳಿ ನನ್ನ ತಾಯಿಗಿಂತ ದೇವಸ್ಥಾನಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮತ್ತು 2028-29 ಅಂಗದಲ್ಲಿ 3 ವರ್ಷದಲ್ಲಿ ನಿಜವಾದ ಜನಸೇವಕ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಸಾಮಾನ್ಯ ಶಾಸಕನಾಗಿ ನೋಡಬೇಕಂದ್ರೆ ಒಂದು ರೋಲ್ ಮಾಡೆಲ್ ಆಗಿ ಎನ್.ಎಚ್. ಕೋನರೆಡ್ಡಿ. ಕೊನೆಯದಾಗಿ ಪಾರ್ಟಿ ಹೈಕಮಾಂಡಿಗಾಗಿರಲಿ, ಮುಖಂಡರಿಗಾಗಿರಲಿ ಮತ್ತು ಕ್ಷೇತ್ರ ಜನತೆಗಾಗಿರಲಿ ಮತ್ತು ಟೀಕೆ ಟಿಪ್ಪಣಿಗೆ ಆಶೀರ್ವಾದವಾಗಿ ತಗೊಂಡು ಮುಂದೆ ಸಾಕ್ತಂಥ ಕೋನರೆಡ್ಡಿ ಅವರು ಕೊನೆಯದಾಗಿ ನಮ್ಮ ಮಾಧ್ಯಮ ಮತ್ತು ನಮ್ಮ ಸರ್ವೆ ಟೀಮಿನ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ನವಲಗುಂದ ವಿಧಾನಸಭಾ ಕ್ಷೇತ್ರದ ಜನತೆಗೆ ನನಗೇನು ಆಶೀರ್ವಾದ ಮಾಡಿ ನೀವು ಕಳಿಸಿರಿ, ವಿಶೇಷವಾದಂಥ ಕೃತಜ್ಞತೆಯನ್ನು ತಮ್ಮ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸಂತೋಷ್ ಲಾಡ್ ಅವರು ಇಟ್ಕೊಂಡು ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಮಂತ್ರಿಗಳಿಗೆ ಮತ್ತು ನನ್ನ ಬಗ್ಗೆ ವಿಶೇಷವಾಗಿ ಅನುದಾನ ಹೆಚ್ಚು ಕೊಟ್ಟು ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡ್ತಕ್ಕಂಥ ಆಶೀರ್ವಾದ ಮಾಡೋದಕ್ಕೆ ಸರ್ಕಾರಕ್ಕೆ ಮತ್ತು ನನ್ನ ಕ್ಷೇತ್ರಕ್ಕೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಬಿಡುವಾದಂಥ ಸಮಯ ಅನ್ನೋದಕ್ಕೆ ಅಂತ ಜನಸಾಮಾನ್ಯರ ಹೊರಗಡೆ ನಿಂತರೂ ಕೂಡ ನಮ್ಮ ಬಂದಿರತಕ್ಕಂಥ ತಾವು ಸಮಯ ಮಾಡಿಕೊಟ್ರಿ. ಬಂದಿರತಕ್ಕಂಥ ಪರ ವಿರೋಧಗಳ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ಬೆನ್ನೆಯಲ್ಲಿ ಕೂದಲು ತೆಗೆದು ಹಾಕಿದ ರೀತಿಯಿಂದ ಬಂದಿರತಕ್ಕಂಥ ವಿರೋಧದ ವಿಷಯಗಳನ್ನು ಕೂಡ ಆಗಲಿ, ಪರ ಆಗಿರಲಿ, ವಿರೋಧ ಆಗಿರಲಿ, ಸೂಕ್ತವಾದಂಥ ನಿರ್ಣಯದಿಂದ ಸೂಕ್ತವಾದಂಥ ವಿಷಯಗಳನ್ನು ತಿಳಿಸಿ ಅದಕ್ಕೆ ಒಂದು ನ್ಯಾಯ ಬದಲಿಸುವಂಥ ಕೆಲಸ. ನಾನು ಬಂದಿದ್ದೀನಿ ಅಂದರೆ ಚೇರ್ನಲ್ಲಿ ಎ ಸಿ ರೂಮ್ನಲ್ಲಿ ಕುಂತು ಓಡಾಡಲಿಕ್ಕೆ ಅಲ್ಲ, ನಾನು ಬಂದಿದ್ದೀನಿ ಅಂದರೆ ಕೆಲಸ ಮಾಡಲಿಕ್ಕೆ ನಾನು ಮಾಡುತ್ತಿರ್ತೇನೆ. ಮುಂದೆ ಅವಕಾಶ ಕೊಡುವುದು ಬಿಡುವುದು ಕ್ಷೇತ್ರ ಜನತೆಯಲ್ಲಿ ಬಿಟ್ಟಿದ್ದು ಅಂತ ಪ್ರತಿಯೊಂದು ವಿಷಯಗಳನ್ನು ಕೂಡ ತಾವು ಏನು ಬಿಡಿಬಿಡಿಯಾಗಿ ತಾವು ತಿಳಿಸ್ಕೊಟ್ರಿ. ಕ್ಷೇತ್ರ ಜನತೆಗೆ ಮನವಿ ಮುಖಾಂತರ ಮತ್ತು ಹೈಕಮಾಂಡ್ ಮುಖಾಂತರ ತಾವೇನು ಇಷ್ಟೆಲ್ಲ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾನು ಒಂದು ಒಪ್ಕೋಬೇಕಾಗಿರ್ತಂಥ ಸಂಗತಿ ಏನಂತ ಹೇಳಿದರೆ, ಗ್ಯಾರಂಟಿಯಿಂದ ಹಣ ಬರ್ತಾ ಇಲ್ಲ ಅಂತ ಹೇಳಿದರೂ ಕೂಡ ನವಲಗುಂದ ಅಣ್ಣಿಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಹಣವನ್ನು ತೊಗೊಂಬಂದು ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತನೆ ನಡೆಸ್ತಾ ಇದ್ದಾರಲ್ಲ, ಬಟ್ ಇದು ಪ್ರೂಫ್ ಆಗಿಬಿಡ್ತು. ಗ್ಯಾರಂಟಿನ ಬೇರೆ, ಅಭಿವೃದ್ಧಿನ ಬೇರೆ ಅನ್ನೋಂಥ ವಿಷಯಗಳನ್ನು ಕೂಡ ತಾವು ಏನು ಕ್ಷೇತ್ರದಲ್ಲಿ ನಡೆಸಿದ್ರಿ, ಅದಕ್ಕೆ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ. ಆದಷ್ಟು ಬೇಗ ಯುವ ನಾಯಕರಾಗಿ ಒಂದು ಸಚಿವ ಸ್ಥಾನದ ಸಂಪುಟದಲ್ಲಿ ಕೂಡಲಿ ಮತ್ತು ಸದಾಕಾಲ ಯುವಕರಿಗೆ ಆಶಾಕಿರಣವಾಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದಾರೆ. ನಮಸ್ತೆ, ಜೈನ್ ಸರ್. ಥ್ಯಾಂಕ್ ಯು.